ನಮಸ್ಕಾರ ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯಾದ್ಯಂತ ಈಗ ಸದ್ದು ಮಾಡ್ತಾ ಇರುವಂತ ಒಂದು ವಿಚಾರ ಅಂತ ಹೇಳಿದ್ರೆ ಅದು ಜಾತಿ ಜನಗಣತಿ. ಸರ್ಕಾರ ಇದು ಜಾತಿ ಜನಗಣತಿ ಅಲ್ಲ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ತಾ ಇದೆ. ಆದರೆ ಈ 60 ಪ್ರಶ್ನೆಗಳಲ್ಲಿ 11ರಿಂದ 15 ಪ್ರಶ್ನೆಗಳು ಜಾತಿ ವಿಚಾರಕ್ಕೆ ಸಂಬಂಧಿಸಿದಂತ ಇರುವಂತ ಕಾರಣಕ್ಕಾಗಿ, ಆ ಪ್ರಶ್ನೆಗಳು ಜಾತಿ ವಿಚಾರಕ್ಕೆ ಸಂಬಂಧಿಸಿದಂತ ಕಾರಣಕ್ಕಾಗಿ ಇದು ಜಾತಿ ಗಣತಿ ಎನ್ನುವಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಈ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಉಂಟಾಗಿರುವಂತ ಅಡೆತಡೆಗಳು ಏನೇನು, ಸರ್ಕಾರ ಹಾಕಿಕೊಂಡಿರುವಂತ ಟಾರ್ಗೆಟ್ ಒಳಗೆ ರಾಜ್ಯದ ಅಷ್ಟೂ ಜನರ ಸಮೀಕ್ಷೆಯನ್ನು ಮಾಡೋಕೆ ಸಾಧ್ಯ ಇದೆಯಾ? ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಗೋಜಲು ಗಣತಿ ಫಸ್ಟ್ ಡೇ ಸುಸ್ತು. ಸೋಮವಾರ ಅಂತ ಹೇಳಿದ್ರೆ ನಿನ್ನೆಯಿಂದ ಗಣತಿ ಶುರುವಾಗಿದೆ, ಸಮೀಕ್ಷೆ ಶುರುವಾಗಿದೆ. ಹಲವೆಡೆ ಸಮಸ್ಯೆ ಗೊಂದಲಗಳು ಕಂಡು ಬರ್ತಾ ಇದೆ, ವಿವಾದ ದೊಡ್ಡ ಮಟ್ಟಕ್ಕೆ ಶುರುವಾಗಿದೆ. ಈ ಸಮೀಕ್ಷೆ ಆರಂಭ ಆಗೋದಕ್ಕಿಂತ ಮುಂಚಿತವಾಗೂ ಕೂಡ ವಿವಾದಗಳಿತ್ತು, ಚರ್ಚೆಗಳು ಜೋರಾಗಿತ್ತು. ಆದರೆ ನಿನ್ನೆ ಸಮೀಕ್ಷೆ ಆರಂಭ ಆದ್ಮೇಲೂ ಆ ಚರ್ಚೆಗಳು ಕಂಟಿನ್ಯೂ ಆಗಿದೆ. ಇಂಟರ್ನೆಟ್ ಇಲ್ಲದೆ ಸಮೀಕ್ಷೆ ಆಪ್ ಕೆಲಸ ಮಾಡಲಿಲ್ಲ. 20 ಲಕ್ಷ ಜನರ ಟಾರ್ಗೆಟ್ ಟುಸ್ ಆಗಿದೆ. ಮೊದಲ ದಿನ ಫೇಲ್ ಆಗಿದೆ. ಮೊದಲ ದಿನ ಸಮಸ್ಯೆ ಸಹಜ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮೊದಲನೇ ದಿವಸ ಸಮಸ್ಯೆಗಳು ಸಹಜ ಅಂತೇಳಿ ಹೇಳ್ತಾ ಇರುವಂಥದ್ದು ಅಧಿಕಾರಿಗಳು. ಆದರೆ ಹಾಕೊಂಡಿರುವಂಥ ಟೈಮ್ ಒಳಗೆ, ನೀವು ಹಾಕೊಂಡಿರುವಂಥ ಟೈಮ್ ಒಳಗೆ ರಾಜ್ಯದ ಅಷ್ಟೂ ಜನರ ಮಾಹಿತಿಯನ್ನು ಸಂಗ್ರಹ ಮಾಡೋಕ್ಕೆ ಆಗತ್ತಾ ನಿಮಗೆ? ಹಿಂದುಳಿದ ವರ್ಗಗಳ ಆಯೋಗಗಳಿಗೆ ಇರುವಂಥ ಪ್ರಶ್ನೆ. ಒಂದು ಕಡೆಯಲ್ಲಿ ತಯಾರಿಗಳಾಗಿಲ್ಲ, ಸರಿಯಾಗಿ ತಯಾರಿಗಳಾಗಿಲ್ಲ ಎನ್ನುವಂಥ ಆರೋಪ. ತಯಾರಿ ಇಲ್ಲದೆ ಸಮೀಕ್ಷೆಗೆ ಹೋಗಿದ್ದಾರೆ, ಹೀಗಾಗಿ ಎಡವಟ್ಟುಗಳಾಗ್ತಾ ಇವೆ, ಗೊಂದಲಗಳಾಗ್ತಾ ಇವೆ. ಸರ್ವರ್ ಸರಿ ಇಲ್ಲ, OTP ಬರ್ತಾ ಇಲ್ಲ, ಆ್ಯಪ್ನ ಡಿಲೀಟ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಒಂದಷ್ಟು ಸಿಬ್ಬಂದಿ. ಇಂಥ ಸಮಸ್ಯೆಗಳ ನಡುವೆ ಮೊದಲ ದಿನ ಕಂಡು ಬಂದಂಥ ಸಮಸ್ಯೆ ಎರಡನೇ ದಿವಸವೂ ಕಂಟಿನ್ಯೂ ಆಗಿದೆ. ಹೀಗೆ ಆದರೆ 15 ದಿನದೊಳಗೆ ಎಲ್ಲ ಸಮೀಕ್ಷೆಗಳನ್ನು ಮುಕ್ತಾಯ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಸದ್ಯಕ್ಕಿರುವಂಥ ಪ್ರಶ್ನೆ ಇದು. ಹಾಗೆಯೇ ಗೊಂದಲಗಳು ಸರ್ವೇ ಸಾಮಾನ್ಯವಾಗಿದೆ. ಒಂದು ಸಿಬ್ಬಂದಿ ಒಂದು ವ್ಯಕ್ತಿಯ ಮನೆಗೆ ಹೋಗಿ ಆ ಮನೆಯ ಅಲ್ಲಿರುವಂಥ ಜನರಿಗೆ 60 ಪ್ರಶ್ನೆಗಳನ್ನು ಕೇಳಿ ಅವರಿಂದ ಸಮರ್ಪಕ ಉತ್ತರವನ್ನು ಪಡ್ಕೊಂಡು ಈ 60 ಪ್ರಶ್ನೆಗಳಿಗೂ ನಿಮ್ಮ ಹುಟ್ಟಿದ ದಿನಾಂಕ, ಜಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಆದಾಯ ಮೂಲ, ಮನೆ ವಿಚಾರ, ಇನ್ನುಳಿದಂತೆ ಮನೆಯಲ್ಲಿರುವವರ ಮಾಹಿತಿ, ಅವರ ಶಿಕ್ಷಣ, ಹೀಗೆ 60 ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸವನ್ನು ಮನೆಯಲ್ಲಿದ್ದವರು ಮಾಡಬೇಕು. ಇದೆಲ್ಲವೂ ಕೂಡ ಸಾಧ್ಯನಾ? ಇದಕ್ಕೆ ಮುಂಚಿತವಾಗಿ ತಯಾರಿ ಮಾಡ್ಕೊಳ್ಬೇಕಿತ್ತ ಸರ್ಕಾರ. ತಯಾರಿಯನ್ನು ಮಾಡ್ಕೊಂಡಿದ್ದೇವೆ, ನಾವು ಟ್ರೈನಿಂಗನ್ನು ಕೊಟ್ಟಿದ್ದೀವಿ ಅಂತ ಅಧಿಕಾರಿಗಳು ಹೇಳ್ಬೋದು. ಆದರೆ ಫೀಲ್ಡ್ನಲ್ಲಿ ಏನಾಗ್ತಾ ಇದೆ, ವಾಸ್ತವವಾಗಿ ಏನಾಗ್ತಾ ಇದೆ, ನಿನ್ನೆಯಿಂದ ಇವತ್ತಿನವರೆಗೆ ಆದಂಥ ಸಮಸ್ಯೆಗಳು ಏನೇನು, ದಿನ ಕಳೀತಾ ಇದೆ, ಸಮೀಕ್ಷೆ ಇನ್ನೂ ಸರಿಯಾಗಿ ಆಗ್ತಾ ಇಲ್ಲ ಎನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇಂಟರ್ನೆಟ್ ಇಲ್ಲ, 20 ಲಕ್ಷ ಜನರ ಟಾರ್ಗೆಟ್ ಟುಸ್ ಆಗಿದೆ. ಮೊದಲ ದಿನವಂತೂ ಸಂಪೂರ್ಣ ಫೇಲ್ ಆಗಿದೆ ಎನ್ನಲಾಗ್ತಾ ಇದೆ. ಮೊದಲ ದಿನದ ಸಮಸ್ಯೆಗಳು ಸಹಜ ಅಂತೇಳಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಟೈಮ್ ಇದೆ. ಆದರೆ ಆ ಟೈಮ್ನೊಳಗೆ ಮಾಡೋಕ್ಕಾಗತ್ತಾ? ರಾಜ್ಯದ 7 ಕೋಟಿ ಜನರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯನ್ನ ಸರಿಯಾಗಿ ಮಾಡೋಕ್ಕಾಗತ್ತಾ? ಇದಕ್ಕಾಗಿ 1,75,000 ಸರ್ಕಾರಿ ಶಾಲೆ ಶಿಕ್ಷಕರು, 2 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಯನ್ನು ಹಾಕೊಂಡಿದ್ದಾರೆ. 60 ಪ್ರಶ್ನೆಯನ್ನ ಕೇಳ್ತಾರೆ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ. ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಒಂದ್ ಕಡೆಯಲ್ಲಿ ಸಮೀಕ್ಷೆಗಳ ಆರಂಭ ಆಗಿದೆ. ಅದಕ್ಕಿಂತ ಮುಂಚಿತವಾಗಿ ಇದೇ ವಿಚಾರದಲ್ಲಿ ಆದಂತ ರಾಜಕೀಯ ಹಾಗೇನೆ ಜಟಾಪಟಿ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸರ್ಕಾರ ವಿವಿಧ ಜಾತಿಗಳನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದೆ ಎನ್ನುವಂತ ಆರೋಪ. ಈ ಹಿಂದೆ ಕೈಪಿಡಿಯಲ್ಲಿ ಇದ್ದಂಥ ಗೊಂದಲಗಳು, ಹಿಂದೂ ಧರ್ಮದಲ್ಲಿ ಬರುವಂಥ ಒಂದಷ್ಟು ಸಮುದಾಯಗಳು ಅಂತ ಹೇಳಿದ್ರೆ ಜಾತಿಗಳು, ಇದರ ಮುಂಭಾಗದಲ್ಲಿ ಕಂಡು ಬಂದಂಥ ಕ್ರಿಶ್ಚಿಯನ್ ಎನ್ನುವಂಥ ಕೊಲಂ ದೊಡ್ಡ ಮಟ್ಟದ ಗೊಂದಲಕ್ಕೆ ಕಾರಣವಾಗಿತ್ತು. ಹಿಂದೂ ಜಾತಿಗಳ ಮುಂಭಾಗದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ಸೇರಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು. ಅದಾದ ಬಳಿಕ ರಾಜ್ಯ ಹಿಂದುಳಿದ ಆಯೋಗ ಅದನ್ನು ಹಿಂಪಡೆಯುವಂಥ ಕೆಲಸವನ್ನ ಮಾಡ್ತು. ಇದರಲ್ಲಿ ಕ್ರಿಶ್ಚಿಯನ್ ಹೆಸರಿನ ಜೊತೆ ಇದ್ದಂಥ ಹಿಂದೂ ಜಾತಿಗಳು 33 ಜಾತಿಗಳಿತ್ತು. ಅದನ್ನೆಲ್ಲವನ್ನು ಕೂಡ ಈಗ ಕೊಡಲಾಗಿರುವಂಥದ್ದು. ಅದಕ್ಕೆ
ಆದರೆ ಈಗ ಆಗಬೇಕಾಗಿರೋದು ಸರ್ವೆ ಸಮರ್ಪಕವಾಗಿ ಆಗ್ತಾ ಇದೆಯಾ? ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. 1561 ಜಾತಿಗಳ ಪಟ್ಟಿಯನ್ನ ಆಯೋಗ ಸಿದ್ಧ ಮಾಡಿಕೊಂಡಿದೆ. ವೆರಿ ಇಂಪಾರ್ಟೆಂಟ್. ಕಾಂಗ್ರೆಸ್ನ ಯಾವುದೇ ನಾಯಕರನ್ನ ಈ ಸಂದರ್ಭದಲ್ಲಿ ಹೋಗಿ ನೀವು ಪ್ರಶ್ನೆಯನ್ನ ಮಾಡಿ, ಅವ್ರು ಹೇಳುವಂತ ಉತ್ತರ ಇದು ಜಾತಿ ಸಮೀಕ್ಷೆ ಅಲ್ಲ ಅಥವಾ ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಥವಾ ಗಣತಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ರಾಜ್ಯಾದ್ಯಂತ ಗಣತಿ ಆರಂಭ ಆಗಿರುವಂತ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಏನು ಒಂದು ಮನೆಗೆ ಭೇಟಿ ಕೊಟ್ಟು ಆ ಮನೆಯಲ್ಲಿರುವಂತ ವ್ಯಕ್ತಿಗಳನ್ನ ಕೂರಿಸ್ಕೊಂಡು ಅವರಿಂದ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ವಿರೋಧ, ಇನ್ನೊಂದು ಕಡೆಯಲ್ಲಿ ಸಮೀಕ್ಷೆ ಕಂಟಿನ್ಯೂ ಆಗಿದೆ. ರಾಜ್ಯ ಸರ್ಕಾರ ಈ ಹಿಂದೆ ಮಾಡಿದಂತ ಜಾತಿ ಜನಗಣತಿಯ ರಿಪೋರ್ಟ್ ಕಸದ ಬುಟ್ಟಿಗೆ ಸೇರಿದೆ ಎನ್ನುವುದನ್ನ ಇಲ್ಲಿ ನೀವು ನೆನಪು ಮಾಡಿಕೊಳ್ಳಬೇಕಾಗತ್ತೆ. ಗಮನಿಸ್ತಾ ಇರಬಹುದು ವೀಕ್ಷಕರೇ, ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಎಷ್ಟೆಲ್ಲ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ, ಹಾಗೇನೆ ಜನರಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆ. ಹೇಗಪ್ಪ ಈ 60 ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕೊಡೋದು ಅಂತೇಳಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಇದ್ದಾರೆ. ಮೊದಲನೇದಾಗಿ ಹೈಕೋರ್ಟ್ ವಕೀಲರಾಗಿರುವಂತಹ RLN ಮೂರ್ತಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ವೀರಶೈವ ಲಿಂಗಾಯತ ಮುಖಂಡರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಸುನಿಲ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೂರ್ತಿ ಸರ್, ಒಂದಷ್ಟು ಗೊಂದಲಗಳು ಸರ್ವೇ ಸಾಮಾನ್ಯವಾಗಿದೆ. ರಾಜಕೀಯವನ್ನ ಪಕ್ಕಕ್ಕಿಟ್ಟು ನೋಡೋಣ. ಯಾಕಂತ ಹೇಳಿದ್ರೆ ರಾಜಕೀಯವಾಗಿ ಈಗಾಗಲೇ ಸಾಕಷ್ಟು ಸ್ಟೇಟ್ಮೆಂಟ್ಗಳು ಬಂದಿದೆ. ಇದನ್ನ ವೈಜ್ಞಾನಿಕವಾಗಿ ನೋಡ್ತಾ ಹೋಗೋದಾದ್ರೆ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಇದು ಜಾತಿ ಗಣತಿಯ ಅಥವಾ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ, ಹೇಗೆ ಸರ್? ಸರ್ ನೋಡಿ, ಫಸ್ಟ್ ಆಫ್ ಆಲ್ ನಂದು ಒಪಿನಿಯನ್ ಏನಂದರೆ, ರಾಜ್ಯ ಸರ್ಕಾರಗಳಿಗೆ ಸೆನ್ಸಸ್ ಮಾಡ್ತಕ್ಕಂಥ ಒಂದು ಕಾನೂನಾತ್ಮಕವಾದ ಅವಕಾಶ ಇಲ್ಲ. ಓಕೆ, ಇದು ನನ್ನ ಅನುಭವದಲ್ಲಿ ದಾಖಲೆಗಳ ಪ್ರಕಾರ ಈ ರಾಜ್ಯ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ, ಇದೇ ಫಸ್ಟ್ ಟೈಮ್ ಸೆನ್ಸಸ್ ಮಾಡೋಕ್ಕೆ ಹೊರಟಿ ಮೊದಲನೇ ಹೆಜ್ಜೆಯಲ್ಲಿ ಫೇಲ್ ಆಗಿದೆ. ಅದು ಇತ್ತೀಚೆಗೆ ಕಾಂತರಾಜ್ ವರದಿ ಫೇಲ್ ಆಗಿದೆ. ಅದು ಫೇಲ್ ಆಯಿತು ಅನ್ನೋ ಒಂದು ಹಠಕ್ಕೆ ಬಿದ್ದು ಇದು ಕೆಲವ್ರು ಯಾರನ್ನೋ ಇಲ್ಲಿ ಒಮ್ಮತಕ್ಕೆ ತಗೊಂಡು ಇನ್ನೊಂದು ಸಮೀಕ್ಷೆ ಮಾಡಕ್ಕೆ ಹೊರಟಿದ್ದಾರೆ. ಆದರೆ ಇವರು ಮಾಡ್ತಿರೋದು ಅಸಂವಿಧಾನಿಕ. ಇದು ಸಂವಿಧಾನದಲ್ಲಿ ಸೆನ್ಸಸ್ ಮಾಡ್ತಕ್ಕಂಥ ಒಂದು ಪವರ್ ಇರೋದು ಆಸ್ ಪರ್ ಸೆನ್ಸಸ್ ಆಕ್ಟ್ 1948 ರಂತೆ ಕೇಂದ್ರ ಸರ್ಕಾರಕ್ಕಿದೆ. ಈ ಹಿಂದೆ 2011ರಲ್ಲಿ ಸೆನ್ಸಸ್ ಅನ್ನೋದು ಒಂದು ಜನಗಣತಿ, ಅದು ಜನಗಣತಿ ಅಂದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಇದು ರಾಜ್ಯ, ಇದು ನಮ್ಮದು ಕರ್ನಾಟಕ ರಾಜ್ಯ ಒಂದು ದೇಶ ಅಥವಾ ಅಲ್ಲ, ಇದು ಈ ದೇಶದ ಒಂದು ರಾಜ್ಯ, ಕರ್ನಾಟಕ ರಾಜ್ಯ. ಈ ದೇಶಕ್ಕಾಗಿ ಮಾಡಿರ್ತಕ್ಕಂಥ ಕಾನೂನುಗಳು, ಈ ದೇಶಕ್ಕಾಗಿ ಮಾಡಿರ್ತಕ್ಕಂಥ ಸಮೀಕ್ಷೆಗಳು, ವರದಿಗಳು ಎಲ್ಲ ನಡೆಯೋದು ಒಂದು ರೀತಿಯ ಸಮಗ್ರ ಭಾರತಕ್ಕೋಸ್ಕರ ನಡೀತವೆ. ಇದು ಇಲ್ಲಿ ಸಿದ್ದರಾಮಯ್ಯನವರು, ವಿಶೇಷವಾಗಿ ಸಿದ್ದರಾಮಯ್ಯನವರು ಅದು ಯಾವ ಉದ್ದೇಶ ಇಟ್ಕೊಂಡು, ನಾನು ರಾಜಕೀಯವಾಗಿ ಅವ್ರು ಟಾರ್ಗೆಟ್ ಮಾಡ್ತಿಲ್ಲ, ಕಾನೂನಾತ್ಮಕವಾಗಿ ಅವ್ರು ಇಂಥ ಕೆಲಸಗಳು ಕೈ ಹಾಕೋದು ಜಾಸ್ತಿ. ಯಾಕೆಂದ್ರೆ ಈ ಹಿಂದೆ ಹೊಸದಾಗಿ ಒಂದು ಧರ್ಮ ಹುಟ್ಟಾಕ್ಲಿಕ್ಕೆ ಹೋಗಿ ಅವ್ರು ಕೈ ಸುಟ್ಕೊಂಡ್ ಬಂದ್ರು. ಅಷ್ಟಾದ್ರೂ ಅವ್ರು ಪಾಠ ಕಲ್ತಿಲ್ಲ. ಈಗ ಮತ್ತೆ ಅವ್ರು ಆಯ್ಕೆಯಾಗಿ ಬಂದಾಗ ಅವ್ರು ಮಾಡ್ತಿರೋ ಕೆಲಸ ಏನಂದ್ರೆ, ಜಾತಿಗಳ ಮಧ್ಯೆ ಗೊಂದಲ, ಧರ್ಮಗಳ ಮಧ್ಯೆ ಗೊಂದಲ ಉಂಟು ಮಾಡಿ ಸಮಾಜದಲ್ಲಿ ಅವರ ಸರ್ಕಾರನೇ ಅಶಾಂತಿ ಉಂಟು ಮಾಡೋದು. ಸರ್, ಈಗ ಅಶಾಂತಿ ಉಂಟು ಮಾಡೋ ವಿರುದ್ಧ ಸರ್ಕಾರ ಕ್ರಮ ಜರುಗಿಸಬೇಕು. ಈ ಸರ್ಕಾರನೇ ಅಶಾಂತಿ ಉಂಟು ಮಾಡ್ತಿದೆ. ಸರ್, ಈಗ ಇದು ಕೇಂದ್ರದ ಒಂದು ಸಬ್ಜೆಕ್ಟ್. ನಮ್ಮಲ್ಲಿ ಸಂವಿಧಾನದಲ್ಲಿ ರಾಜ್ಯ ಯಾವ ಕೆಲಸ ಮಾಡಬೇಕು, ದೇಶದ ಗೌರ್ಮೆಂಟ್ ಯಾವ ಕೆಲಸ ಮಾಡಬೇಕು ಅಂತ ಚೆನ್ನಾಗಿ ಬರೆದಿಟ್ಟಿದ್ದಾರೆ. ಆ ಸಂವಿಧಾನ ತಿಳುವಳಿಕೆ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಸೆನ್ಸಸ್ ಮಾಡಕ್ಕೆ ಹೊರಟಿರೋದೇ ಫಸ್ಟ್ ಆಫ್ ಆಲ್ ಅಸಂವಿಧಾನಿಕ. ಆದರೂ ಕೆಲವರು ಅವರು ಅಟಕ್ ಬಿದ್ದು ಆ ಹಿಂದುಳಿದ ವರ್ಗಗಳ ಒಂದು ಏನು ಕಾಯ್ದೆ ಇದೆ ಅದರಲ್ಲಿ ಸಮೀಕ್ಷೆ ಮಾಡ್ಬೋದು ಅಂತ ಒಂದು ಅವಕಾಶ ಇದೆ. ಅದು ರಾಜ್ಯದ ಕಾನೂನು, ಈ ದೇಶದ ಕಾನೂನು ಅಲ್ಲ. ಅದು ಆ ರಾಜ್ಯದ ಕಾನೂನಿನ ಒಂದು ಅಧಿಕಾರ ಬಳಸ್ಕೊಂಡು ಅದ್ರ ಮುಖಾಂತರ ಇವರು ಯಾವುದೋ ಒಂದು ವರ್ಗ ಅಥವಾ ಯಾವುದೋ ಒಂದು ಪ್ರವರ್ಗ, ಅದಕ್ಕೆ ಇವರು ಏನೋ ಸಮಾಜನ ಒಡೆಯ ಕೊಟ್ಟಿದ್ದಾರೆ ಸರ್. ಧರ್ಮನ ಒಡೆಯ ಕೊಟ್ಟಿದ್ದಾರೆ. ಜಾತಿಗಳ ಜೊತೆ ಇವಾಗ ನೋಡಿ ಸರ್, ನಮ್ಮಲ್ಲಿ ಈಗ ಒಂದು ಯಾವ ಫಾರ್ ಎಕ್ಸಾಂಪಲ್ ಒಕ್ಕಲಿಗ ಅಂತ ತೊಗೊಳೋಣ, ಬೇಜಾರು ಮಾಡ್ಕೊಂಬಿಡಿ, ಯಾವುದೋ ಒಂದು ಕ್ಯಾಸ್ಟ್ ತೊಗೊಳೋಣ ಡಿಸ್ಕಸ್. ಒಕ್ಕಲಿಗ ಅನ್ನೋದು ಅದು ಒಂದು ಕೇವಲ ಜಾತಿ ಅಲ್ಲ, ಅದು ಒಂದು ಜಾತಿಗಳ ಸಮ್ಮಿಲನ.
ಒಕ್ಕಲಿಗ ಅನ್ನೋದು ಒಂದು ಏನು ಬರ್ತದೆ ಅದರಲ್ಲಿ ಹತ್ತತ್ರ 100 ಉಪಜಾತಿಗಳು ಬರ್ತವೆ. ಓಕೆ. ಅವ್ರಿಗೆ ಸಿದ್ದರಾಮಯ್ಯನ ಉದ್ದೇಶ ಏನು, ಒಕ್ಕಲಿಗ ಅಂತ ಬರ್ಸ್ಬಾರ್ದು, ಉಪಜಾತಿ ಹೆಸರು ಬರ್ಸಿದ್ರೆ ಆ ಒಕ್ಕಲಿಗ ಅನ್ನೋ ಕೌಂಟ್ ಕಮ್ಮಿ ಆಗುತ್ತೆ. ಅವಾಗ ನಾವು ಆ ಒಕ್ಕಲಿಗ ಅನ್ನೋ ಕ್ಯಾಸ್ಟ್ ಸಾಮಾಜಿಕವಾಗಿ ಕುಗ್ಗಿಸ್ಬೋದು. ನಿಮ್ಮ ಜನಸಂಖ್ಯೆ ಇಲ್ಲ, ನೀವೆಷ್ಟು ಮಾತಾಡ್ತೀರಾ, ಸುಮ್ಮನೆ ಕೂತ್ಕೊಳ್ರೆ ಅಂತಾರಲ್ಲ ಅವ್ರು, ಸುಮ್ಮನೆ ಕೂತ್ಕೊಳ್ರೆ. ಈಗ ನೋಡಿ, ಕುರುಬ ಅವರು ಯಾರನ್ನೋ ಮೆಚ್ಚಕ್ಕೋಸ್ಕರ, ಕುರುಬ ಅನ್ನೋದು ಅದು ಜಾತಿ ಸಮೂಹ. ಕುರುಬ ಅನ್ನೋದು ಒಂದು ಕ್ಯಾಸ್ಟ್ ಅಲ್ಲ, ಅದು ಆ ಕುರುಬರಿಗೆ ಸೇರ್ತಕ್ಕಂಥ ಉಪಜಾತಿಗಳ ಸೇರಿ ಕುರುಬರ ಒಂದು ಕುರುಬ ಜಾತಿ ಕರಿತೀವಿ. ಅದರಲ್ಲಿ ಇವರು ಕುರುಬ ಕ್ರಿಶ್ಚಿಯನ್ ಅಂತ ಮಾಡಿಕೊಟ್ಟಿದ್ದಾರೆ. ಸರ್ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಸರ್ ಇವ್ರಿಗೆ? ಈಗ ನಾವು ಓಟಾಗಿ ಗೆಲ್ಸಿರೋದು ಇವರು ಜಾತಿ ಸೃಷ್ಟಿ ಮಾಡ್ಲಿಕ್ಕ, ಧರ್ಮ ಸೃಷ್ಟಿ ಮಾಡ್ಲಿಕ್ಕ, ಅಥವಾ ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಕಾನೂನಿನ ಮತ್ತು ಸಂವಿಧಾನ ಉಲ್ಲಂಘನೆ ಮಾಡ್ಲಿಕ್ಕ ಸರ್ ಇದು? ಈಗ ನೋಡಿ, ನಮ್ಗೆ ಆಶ್ಚರ್ಯ ಆಗುತ್ತೆ ನೋಡಿ, 2011ನೇ ಇಸ್ವಿನಲ್ಲಿ ಸೆನ್ಸಸ್ ಆಗಿದೆ. ನಮ್ದು ಸೆನ್ಸಸ್ ಈಸ್ ವಾಟ್ ಸರ್? ಕಲೆಕ್ಷನ್ ಆಫ್ ಡಾಟಾ. ಫಸ್ಟ್ ರಿಲಿಜನ್, ಸೆಕೆಂಡ್ ಕ್ಯಾಸ್ಟ್, ಥರ್ಡ್ ಎಜುಕೇಶನ್, ಫೋರ್ತ್ ಎಕನಾಮಿಕ್ ಸ್ಟೇಟಸ್, ಆಮೇಲೆ ಏನೇನು ಫೆಸಿಲಿಟಿ ಮನೆಗೆ ಎಷ್ಟು. ಸರ್ ನಮ್ಗೆ ಅವಾಗ ಜಾತಿ ಗಣತಿ ಮಾಡ್ಬೇಕು, ಜಾತಿ ಗಣತಿ ಇಲ್ಲ, ಗಣತಿ ಮಾಡಬೇಕಾದ್ರೆ ಕುರಿ ಎಷ್ಟಿದೆ, ಹಸು ಎಷ್ಟಿದೆ, ನಿಮ್ಮ ಮನೆಯಲ್ಲಿ ನಾಯಿ ಸಾಕಿದ್ದೀರಾ, ನೀವು ಬೆಕ್ಕು ಸಾಕಿದ್ದೀರಾ, ನಿಮ್ಮ ಮನೇಲಿ ವಯಸ್ಸಾಗಿರೋ ಎಷ್ಟು, ಇವೆಲ್ಲ ನಮ್ಗೊಂಥರ ಖುಷಿ ಆಗೋ ಜಾತಿ ಗಣತಿ ಮಾಹಿತಿ ಕೊಡಲಿಕ್ಕೆ. ಈಗ ಅವ್ರೇನೋ 60-70 ಕ್ವಶನ್ ಓಡಿಸಿದ್ದಾರೆ. ಅದು ಆಯ್ತು, ಓಡಿಸ್ಲಿ ಸರ್, ಅವ್ರು ಮುಖ್ಯಮಂತ್ರಿಗಳಿದ್ದಾರೆ, ಅವರೇ ಅವ್ರದೇ ಸಂಪುಟದ ಕೆಲವು ಮಂತ್ರಿಗಳು ಅದನ್ನ ಅಪೋಸ್ ಮಾಡಿದ್ದಾರೆ. ಆದರೆ ಅವರು ಒಂದು ಡಿಸ್ಕ್ರಿಷನ್ ಪವರ್, ವಿವೇಚನಾ ಶಕ್ತಿಯನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಯಾರು ಅಂದ್ರೆ ಅದು ನಮ್ಮ ಭಾರತದ ಮುಖ್ಯಮಂತ್ರಿಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ. ಅಂಥವ್ರಿಗೆ ನೋಡಿ ಸರ್, ಅಟಕ್ ಬಿದ್ದವರು ಸಮೀಕ್ಷೆ ಮಾಡ್ತಾವ್ರೆ, ಜಾತಿ ಸಮೀಕ್ಷೆ, ಕಾನೂನು ವಿರುದ್ಧ ಮಾಡ್ತಾವ್ರೆ. ಇದಕ್ಕೆ ಸುಪ್ರೀಂ ಕೋರ್ಟ್, ಕೇಂದ್ರ ಸರ್ಕಾರ ಇದುವರೆಗೂ ಪ್ರವೇಶ ಮಾಡಿಲ್ಲ. ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಸೋಮೋಟ ಪ್ರವೇಶ ಮಾಡಿದ್ರೆ ನಿನಗೆ ಯಾರಪ್ಪ ಅಧಿಕಾರ ಕೊಟ್ಟರು? ನೋಡಿ ಸರ್, 2011 ಶೆಡ್ಯೂಲ್ ಆಗಿತ್ತು, ಮುಗಿತು ಸೆನ್ಸಸ್. 2021 ಆಗಬೇಕಾಗಿತ್ತು. ಇನ್ನೊಂದು 10 ಇಯರ್ಸ್, ಎವ್ರಿ 10 ಇಯರ್ಸ್ಗೆ ಅದು ಸೆನ್ಸಸ್ ಮಾಡೋದು. ಅದು ಯಾಕೆ ಮುಂದಕ್ಕೆ ಹೋಯ್ತು ಅಂದ್ರೆ, ಅದು ಪ್ಯಾಂಡಮಿಕ್, ಕೋವಿಡ್ ಪ್ಯಾಂಡಮಿಕ್ ಆಲ್ ಓವರ್ ಎಂಟೈರ್ ಕಂಟ್ರಿನ ಆವರಿಸ್ಕೊಂಡಿದ್ರಿಂದ ಅದು 2021 ಸೆನ್ಸಸ್ ಮಾಡೋಕ್ಕಾಗಿಲ್ಲ. ಈಗ ನನ್ನ ಪ್ರಕಾರ 2027 ಶೆಡ್ಯೂಲ್ ಆಗಿದೆ. ಅದರಲ್ಲಿ ಕೇಂದ್ರ ಸರ್ಕಾರ ಚಿಂತನೆ ಮಾಡ್ತೀವಿ. ನೋಡಿ ಸರ್, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅಂತೇಳಿ ನಾವು ಪರ ವಿರೋಧ ಮಾಡೋದು ಬೇಡ. ಇಲ್ಲಿ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ, ಎರಡೂ ಸರ್ಕಾರಗಳು ನಮ್ಮ ಭಾರತದ ಪ್ರಜೆಗಳಿಗೆ ಮತ್ತು ಕರ್ನಾಟಕದ ಪ್ರಜೆಗಳಿಗೆ ಬೇಕಾಗಿರೋ ಸರ್ಕಾರ. ಆದರೆ ಅವರು ಅದನ್ನು ರಾಜಕೀಕರಣಗೊಳಿಸಿ, ರಾಜಕೀಯ, ಜಾತಿ, ಉಪಜಾತಿ ಹಾಗೂ ಅಲ್ಪಸಂಖ್ಯಾತ, ಇವ್ರಿಗೆ ಬಹುಸಂಖ್ಯಾತರನ್ನ, ಸರ್ ಬಹುಸಂಖ್ಯಾತರ ಒಂದು ಸಂಖ್ಯೆನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಲಿಂಗಾಯತರು, ಒಕ್ಕಲಿಗರ ಜಾತಿನ ಅವರು ಲಿಂಗಾಯತ ಅಂತ ಬರ್ಸ್ಬೇಡಿ, ನೀವು ವೀರಶೈವ ಅಂತ ಬರ್ಸಿ, ನೀವು ಬೇರೆ ಪಂಚಮಸಾಲಿ ಅಂತ ಬರ್ಸಿ, ಆ ತರ ಬರ್ಸಿ ಲಿಂಗಾಯತರು ಮತ್ತು ಒಕ್ಕಲಿಗ ಜಾತಿನ ಫುಲ್ಲು ನಿರ್ನಾಮ ಮಾಡಿ ಬೇರೆ ಜಾತಿಗಳ ಸಂಖ್ಯೆನ ಜಾಸ್ತಿ ಮಾಡಿ ಅವ್ರ ಯೋಜನೆಗಳು ರೂಪಿಸಕ್ಕೆ ಅಂತೇಳಿ ಬಡಾಯಿ ಕೊಚ್ಕೊಂತ ಸಿದ್ದರಾಮಯ್ಯನವರು. ದಯಮಾಡಿ ಸಿದ್ದರಾಮಯ್ಯನವರು ಈ ಪ್ರವೃತ್ತಿ ಬಿಟ್ಟು ಸಂವಿಧಾನನ ಫಾಲೋ ಮಾಡೋದು ಕಲಿಬೇಕು. ದಯವಿಟ್ಟು ನಿಮಗೆ ಈ ಮನವಿ ಮಾಡ್ಕೋತೀನಿ ಮಾಧ್ಯಮದ ಮುಖಾಂತರ. ಗಮನಿಸಿದ ವೀಕ್ಷಕರೇ, ಜಾತಿ ಜನಗಣತಿಯಲ್ಲಿ ಆಗ್ತಾ ಇರುವಂಥ ಗೊಂದಲಗಳ ವಿಚಾರವಾಗಿ ತಾಯ್ನಾಡು ರಾಘವೇಂದ್ರ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಗಮನಿಸಿದ್ರಿ, ಒಂದ್ ಕಡೆಯಲ್ಲಿ ಈ ಹಿಂದೂ ಜಾತಿಗಳ ಮುಂದೆ, ಹಿಂದೂ ಧರ್ಮದಲ್ಲಿ ಬರುವಂಥ ಜಾತಿಗಳ ಮುಂಭಾಗದಲ್ಲಿ ಬಂದಂಥ ಕ್ರಿಶ್ಚಿಯನ್ ಎನ್ನುವಂಥ ಪದ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದನ್ನೆಲ್ಲವನ್ನ ತೆಗೆದು ಸರಿ ಮಾಡಿಕೊಂಡು ಸರ್ವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2 ದಿವಸ ಆಯಿತು, ಇವತ್ತು 2ನೇ ದಿವಸ ಸರ್ವೆ. ಏನು ಸರ್, ನಿಮ್ಮ ಅಭಿಪ್ರಾಯ ಏನು ಅಂತೇಳಿ? ಅಲ್ಲ, ಇದೇ ಸಿದ್ದರಾಮಯ್ಯ ಅವರು ಹೇಳ್ತವ್ರೆ ಸಮಾನತೆ ಇಲ್ಲ ಹಿಂದೂ ಅಲ್ಲಿ ಅಂತ. ಆದರೆ ಇವಾಗ ಸಮಾನತೆ ಅನ್ನೋದು ಕ್ರಿಶ್ಚಿಯನ್ನಲ್ಲೂ ಕೂಡ ಸುಮಾರು ಜಾತಿಗಳಿದೆ. ಸುಮಾರು ಅವರೇ ಕೊಟ್ಟಿಗೆ ಕುರುಬ ಕ್ರಿಶ್ಚಿಯನ್ನು, ಈಗ ಲಿಂಗಾಯತರು ಕ್ರಿಶ್ಚಿಯನ್ನು, ಬ್ರಾಹ್ಮಣರು ಕ್ರಿಶ್ಚಿಯನ್ ಅಂತ ಇವರೇ ಒಂದು ತೆಗೆದಿದ್ರು. ಅದನ್ನು ಇವಾಗ ಏನೋ ವಜಾ ಮಾಡಿದ್ದಾರೆ ಎಲ್ಲರೂ ವಿರೋಧವಾಗಿ ಅಂತ ಹೇಳ್ತಾರೆ. ಇಲ್ಲಿ ಅಭಿವೃದ್ಧಿ ಬಗ್ಗೆ ಬೇಕು. ಲಿಂಗಾಯತರಲ್ಲಿ ಬಡವರಿದ್ದಾರೆ, ಒಕ್ಕಲಿಗರು ಬಡವರಿದ್ದಾರೆ, ಕುರುಬರಲ್ಲಿ ಬಡವರಿದ್ದಾರೆ. ಈಗ ಸಮೀಕ್ಷೆ ಮಾಡಬೇಕಾಗಿರೋದು ಯಾರು ಬಡವರಿದ್ದಾರೆ, ಯಾರು ಕೆಳಮಟ್ಟದಲ್ಲಿದ್ದಾರೆ, ಯಾರು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ, ಯಾರಿಗೆ ರಸ್ತೆ ಇಲ್ಲ, ಯಾರಿಗೆ ಕರೆಂಟ್ ಇಲ್ಲ, ಯಾರಿಗೆ ಹೊಲ ಇಲ್ಲ, ಯಾರಿಗೆ ಗದ್ದೆ ಇಲ್ಲ, ಏನಿಲ್ಲ ಅನ್ನೋದು ಸಮೀಕ್ಷೆ ಮಾಡಬೇಕಾ? ಇನ್ನೂ ನಾವು 21ನೇ ಶತಮಾನದಲ್ಲಿ ಹೋಗ್ಬಿಟ್ಟು ಇವತ್ತಿನ ಕಾಲದಲ್ಲೂ ಜಾತಿ 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 ಅಂದ್ಕೊಂಡು ಹೊಡೆದಾಡಿ ನಾವು ಮಾತ್ರ ಆ ಗುಡ್ಡದ ಕಾರಲ್ಲಿ ಓಡಾಡ್ತೇವೆ ಅನ್ನೋದು ಎಷ್ಟರ ಮಟ್ಟಿಗೆ ಇಳಿ ವಯಸ್ಸಲ್ಲಿ ಸಿದ್ದರಾಮಯ್ಯ ಅವರಿಗೆ ಇದು ಸರಿ ಅನಿಸುತ್ತೆ? ಯಾಕೆಂದರೆ ನೋಡಿ, ಅವರದೇ ಈಗ ಅವರ MLAಗಳಿರ್ಬೋದು, ಅವರ ಸಚಿವರಿಗೆ ಎಷ್ಟೋ ಜನರಿಗೆ ಇದು ಬೇಕಾಗಿಲ್ಲ. ನಾವೊಬ್ಬ ವೀರಶೈವ ಲಿಂಗಾಯತರ ಮುಖಂಡ, ನಮಗೆ ಬೇಕಾಗಿಲ್ಲ. ನನಗೆ ಇಲ್ಲಿವರೆಗೂ ಕೇಳಿದರೆ ಈ ಲಿಂಗಾಯತನ ವೀರಶೈವನ ಏನು ಅಂದರೆ ನಮ್ಗೆ ಗೊತ್ತಿಲ್ಲ, ಎರಡೂ ಹೌದು ಅಂತ ನಾವು ಅಲ್ವಾ? ಈಗ ನಮಗೆ ಈ ಲಾಸ್ಟ್ ಟೈಮ್ ಹುಟ್ಟಾಕಿದ್ರು ಇವರು MB ಪಾಟೀಲ್ ಅವರೆಲ್ಲ ಸೇರಿಕೊಂಡು. ಲಾಸ್ಟ್ ಟೈಮ್ ಇವಾಗ ಏನೋ ವೀರಶೈವನ ಹೊಡೆಯೋದಕ್ಕೆ ಹೋಗಿ ಇಡೀ ಸರ್ಕಾರನೇ ಬಿದ್ದೋಯ್ತು. ಅವಾಗ ಬೇರೆ ಅಧಿಕಾರ ಬಂತು. ಆ ರೀತಿ ಒಂದು ರುಚಿ ನೋಡಿದ್ದಾರೆ ಇವರು. ಇದನ್ನು ವೀರಶೈವದ ಬುಡಕ್ಕೆ
ಬಂದ್ಬಿಟ್ಟು ಅದನ್ನು ಪರಿಗಣಿಸಿ ಇಷ್ಟಲ್ಲ ಆದರೂ ಕೂಡ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಇವತ್ತು ಮತ್ತೆ ಅದನ್ನೇ ತರ್ತಾರೆ. ಇವತ್ತೆಲ್ಲ ರಸ್ತೆ ಗುಂಡಿಗಳು, ರೈತರುಗಳಿಗೆ ಇವತ್ತು ಮಳೆ ಜಾಸ್ತಿ ಬಂದು ಅಡಿಕೆಗಳು ಉದುರೋಗಿದೆ, ರೈತರುಗಳ ಹೊಲ ಕೊಳತೋಗಿದೆ ನೀರಲ್ಲಿ, ಯಾವುದೂ ಸಮೀಕ್ಷೆ ಇಲ್ಲ. ಇವತ್ತು ನಾವು ಬರೀ ಜಾತೀಯತೆ ಮಾಡ್ಕೊಂಡು ಹೋಗ್ತೇವೆ ಅಂತಾರೆ. ಆಮೇಲೆ ನಮ್ಮ ಲಿಂಗಾಯತರು ಸ್ವಾಮೀಜಿಗಳು ಕೆಲವರು, ನಮ್ಮಲ್ಲೂ ಸಹ ಒಂದು ಒಗ್ಗಟ್ಟಿಲ್ಲ. ಕೆಲವರು ಹೇಳ್ತಾರೆ ಪಂಚಮಶಾಲಿ ಅಂತ ಬರೆಸಿ, ಕೆಲವರು ಹೇಳ್ತಾರೆ ಲಿಂಗಾಯತರು ಅಂತ ಬಳಸಿ, ಇನ್ನೊಬ್ಬನ ಮುಂದಕ್ಕೆ ಹೋಗಿ ಕೂಡಲ ಸಂಗಮ ಪಂಚಮಶಾಲಿ ಗುರುಪೀಠದ ಶ್ರೀ ಬಸವಜಯಂತ ಮೃತ್ಯುಂಜಯ ಸ್ವಾಮೀಜಿ, ಆ ಮನುಷ್ಯಗೆ ಏನಾದ್ರು ಮಾನ ಮರ್ಯಾದೆ ಇದೆನ್ರಿ? ಸ್ವಾಮೀಜಿ ಅಂತ ಇವತ್ತು ನಾವು ಗೌರವ ಕೊಡಬೇಕಾಗಿಲ್ಲ. ನೀವೊಂದು 2 ವರ್ಷದ ಹಿಂದಿನ ವಿಡಿಯೋ ನೋಡಿ, ನಾನು ಈಗ ಬರ್ತಾ ನೋಡ್ಕೊಬಂದೆ, ಒಂದು ವಿಡಿಯೋ ಪ್ರಸಾರ ಆಗ್ತಾ ಇದೆ. ಆ ಮನುಷ್ಯ ಹೇಳ್ತಾನೆ, ಒಬ್ಬ ತಂದೆಗೆ ಹುಟ್ಟಿದರೆ ನೀವು ವೀರಶೈವ ಅಂತ ಬರ್ಸಿ, 5 ಜನ ತಂದೆಗೆ ಹುಟ್ಟಿದರೆ ನೀವು ಲಿಂಗಾಯತ್ ಅಂತ ಬರ್ಸಿ ಅಂತ. ಏನೋ ಸ್ವಾಮೀಜಿ, ನಾನೇನೋ ಈ ಮೊನ್ನೆ ಯಾರೋ ಟೆಸ್ಟಲ್ಲೆಲ್ಲ ತೆಗೆದಾಕಿದ್ರ ಸ್ವಾಮೀಜಿನ, ನಾವೇನೋ ಅಯ್ಯೋ ಪಾಪ ಅನ್ಕೊಂಡಿದ್ವಿ. ಆ ವಿಡಿಯೋ ನೋಡಿದ ಮೇಲೆ ಗೊತ್ತಾಯ್ತು ನನಗೆ, ಈ ಸ್ವಾಮೀಜಿ ನಿಜವಾಗ್ಲೂ ಮಾನ ಮರ್ಯಾದಿಲ್ಲ ಅಂತ. ನೋಡಿ, ನಿಮ್ಮ ಮಾಧ್ಯಮಗಳಲ್ಲೇ ಬಂದಿರೋ ಅಂತ ವಿಡಿಯೋ ಇದು. 5 ತಂದೆಗೆ ಹುಟ್ಟಿದ್ರೆ ನೀವು ಲಿಂಗಾಯತ್ ಅಂತ ಬರ್ಸಿ ಅಂದ್ರೆ ಇವ್ರು ಸ್ವಾಮೀಜಿ ಆಗಕ್ಕೆ ಯಾವ ಲಾಯಕ್ ಎಲ್ಲಿದ್ದಾರೆ ಇವರು? ಇಡೀ ಸ್ವಾಮೀಜಿಗಳು ಇವತ್ತು ಸೇರ್ಕೊಂಡು ಮೊನ್ನೆ ಎಲ್ಲ ದಾವಣಗೆರೆಯಲ್ಲಿ ಸಭೆ ಮಾಡ್ತಾರೆ, ಎಲ್ಲ ರಾಜಕೀಯ ಮುಖಂಡರು ಸಭೆ ಮಾಡ್ತಾರೆ. ನಮ್ಮ ವೀರಶೈವರ ರಾಜಕೀಯ ಮುಖಂಡರುಗಳು ಇವತ್ತು ನೋಡ್ರಿ, ಈಗ ಅಟ್ಲೀಸ್ಟ್ ಈ ರೀತಿ ಒಂದು ಎಷ್ಟೋ ಜನ ಬಡವರು ಇದ್ದಾರೆ, ಅವ್ರ ಬಗ್ಗೆ ಸಮೀಕ್ಷೆ ಮಾಡಿ ಇದು ಬೇಡ ಅಂತ ಗಟ್ಟಿ ಧ್ವನಿಯಲ್ಲಿ ಯಾರು ಹೇಳ್ತಾ ಇಲ್ಲ, ಎಲ್ಲ ರಾಜಕೀಯ ಲಾಭಗಳು. ಆಮೇಲೆ ನಾವು ಹೇಳ್ತಾ ನೋಡಿ, ಇವತ್ತು ಯಾವುದೇ ಜಾತಿಯಲ್ಲಾಗ್ರಿ, ಇವತ್ತು ಸಿದ್ದರಾಮಯ್ಯ ಅವರು ಅವ್ರ ಮಗನ MLC ಮಾಡಿದ್ರು, ಮೊಮ್ಮಗನ ತಂದು ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ವೀರಶೈವ ಲಿಂಗಾಯತರಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ, ಅವರ ಕುಟುಂಬದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅವರನ್ನ ಜಾತಿಯಲ್ಲಿ ಮಾತ್ರ ಅವರನ್ನ ಬೆಂಬಲಿಸ್ತಾ ಇರ್ಬೇಕ್ರೆ, ಬೇರೆ ಯಾರೇ ಒಬ್ಬ ಜಾತಿ ಸಮಾಜದ ಮುಖಂಡ ಅಂದ್ರೆ ಅವ್ರನ್ನ ತುಳಿಯೋ ಕೆಲಸ ಮಾಡ್ತಾರೆ ಬಿಟ್ರೆ ಅವ್ರನ್ನ ಬೆಳೆಸೋ ಕೆಲಸ ಮಾಡಲ್ಲ. ಇವಾಗ ಏನಾಗಿದೆ ನಮಗೆ ನೋಡಿ, ನಾವು ಹೇಳೋದು ಒಗ್ಗಟ್ಟಲ್ಲಿ ಜಾತಿಗಿನ ಮಷ್ಟು ಮನುಷ್ಯತ್ವ, ಮೂಲತ್ವ, ಒಂದು ಹೆಣ್ಣು ಒಂದು ಗಂಡು ಜಾತಿ. ಇವತ್ತು ಯಾಕಂದ್ರೆ ಅಭಿವೃದ್ಧಿಗಳು ಬೇಕು, ಶಿಕ್ಷಣ ಬೇಕು. ಇವತ್ತು ಶಿಕ್ಷಣಕ್ಕೆ ಹೋಗ್ಬೇಕು ಅಂದ್ರೆ, ಒಬ್ಬ ಇಂಜಿನಿಯರಿಂಗ್ ಮಾಡಬೇಕು ಅಂದ್ರೆ ನಮ್ಮ ಜಾತಿ ಸಮಾಜದ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಬೇಕಂದ್ರೆ 9 ಲಕ್ಷ, 10 ಲಕ್ಷ, 12 ಲಕ್ಷ ಡೊನೇಷನ್ ತಗೊಂತಾರೆ. ಬೇರೆ ಒಂದು ಜಾತಿ ಸಮುದಾಯದ ಶಿಕ್ಷಣ ಸಂಸ್ಥೆಗಳು ಇಟ್ಕೊಂಡಾರೆ, ಅಲ್ಲಿ 15 ಲಕ್ಷ, 20 ಲಕ್ಷ ಡೊನೇಷನ್ ತಗೊಂತಾರೆ. ಇವ್ರು ಯಾರ ಜಾತಿನ ಯಾರು ಉದ್ಧಾರ ಮಾಡ್ತಾರೆ? ಸಿದ್ದರಾಮಯ್ಯ ಅವ್ರು ಏನಾದ್ರು ಈ ಒಂದು ಕೊನೆ ಅವರ ಮುಖ್ಯಮಂತ್ರಿ ಸ್ಥಾನ ಅನ್ಸುತ್ತೆ ಈ ಸಲ, ಇದು ಮುಗಿದೋದ್ರೆ 5 ವರ್ಷ ಮುಗೀತು, 2 ವರ್ಷ ಮುಗೀತು, ಅಥವಾ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಿತ್ಕೊಂತಾರ ಗೊತ್ತಿಲ್ಲ. ನಾವು ಹೇಳೋದು ಏನಾದರೂ ಬಡವರಿಗೆ ಇವೆಲ್ಲ ಸರ್ಕಾರಿ ಶಾಲೆಗಳನ್ನ ಬೇಕಾದ್ರೆ ವಶೀಕರಣ ಮಾಡಿಕೊಂಡು ಬಡವರಿಗೆ ಶಿಕ್ಷಣ ಕೊಡುವಂಥದ್ದು, ಈ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಡಲಿ ಫಸ್ಟು. ಅದನ್ನ ಬಿಟ್ಟು ಇವರು ಇವತ್ತಿಗೂ ಜಾತಿ ಜಾತಿ ಜಾತಿ, ನಾನು ಅಹಿಂದೆಯಿಂದ ಬಂದೆ ಅಂತಾರೆ. ಯಾವುದ್ರಿ ಅಹಿಂದೆಯಿಂದ ಬಂದಿರೋದು ಇವರು? ಅಹಿಂದೆಯಿಂದ ಬಂದ ಮೇಲೆ ಏನಾಗಿದೆ ಇವರಿಗೆ? ಹಾಗಾದ್ರೆ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಇದು ಮುಂದಿನ ಬರುವಂತ ಯುವ ಪೀಳಿಗೆಗೆ, ಯುವಕರಿಗೆ ಏನ್ ಕೊಡ್ತಾ ಇದ್ದಾರೆ ಇವರು? ಖಂಡಿತ ಸರ್, ಖಂಡಿತ. ಎಸ್ ಸುನಿಲ್ ಅವರೇ, ಸರ್ಕಾರ ಹೇಳ್ತಾ ಇದೆ ಇದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತೇಳಿ. ಮತ್ತೊಂದು ಕಡೆ ಆಗ್ತಾ ಇರುವಂತ ಚರ್ಚೆ ಇದೆಲ್ಲ, ಇದ್ಯಾವುದು ಸಮೀಕ್ಷೆ ಅಲ್ಲ, ಇದು ಜಾತಿ ಜನಸಂಖ್ಯೆಯನ್ನ ಕಂಡುಹಿಡಿಯೋಕೆ ಈ ರೀತಿಯಾಗಿ ಸರ್ಕಾರ ಮಾಡ್ತಾ ಇದೆ. ನಿಮ್ಮ ಪ್ರಕಾರ ಏನ್ ಸರ್, ನಿಮ್ಮ ಅಭಿಪ್ರಾಯ ಏನು? ಕಂಡುಹಿಡಿಲಿಕ್ಕೆ ಅವರಿಗೆ ಬೇಕಾಗಿರೋ ವಿಚಾರಗಳಿದಾವೆ. ಈಗ ನಮ್ಮ ರಾಘವಣ್ಣ ಹೇಳ್ದಂಗೆ, ನಮ್ಮ ಮೂರ್ತಿ ಸರ್ ಹೇಳ್ದಂಗೆ ಹಲವಾರು ಸಮೀಕ್ಷೆಗಳಿದೆ ರಾಜ್ಯದಲ್ಲಿ. ಮಾಡ್ಬೇಕಾಗಿರೋದನ್ನ ಮಾಡ್ಬೇಕು. ನೋಡಿ, ಇವರೇ ಇವಾಗ ಜನಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ದಸರಾ ರಜೆ ಅಂತ ಘೋಷಣೆ ಮಾಡಿದ್ರು. ಈಗ ಮನೇಲಿ ಮಕ್ಳು ಇರೋದಿಲ್ಲ, ಸಂಬಂಧಪಟ್ಟಿರ್ತಕ್ಕಂಥ ಹಿರಿಕರು ಇರೋದಿಲ್ಲ, ಎಲ್ಲ ಕರ್ಕೊಂಡು ದಸರಾ ನೋಡ್ಲಿಕ್ಕೆ ತಮ್ಮ ತಾಯಿ ಊರಿಗೆ, ತವರೂರಿಗೆ ಎಲ್ಲ ಒಟ್ಟೋಗ್ಬಿಡ್ತಾರೆ. ಇಂಥ ಟೈಮಲ್ಲಿ ಎಲ್ರಿ ಸಮೀಕ್ಷೆ ಮಾಡಕ್ಕಾಗತ್ತೆ? ಅದಲ್ದೇನೆ ಇವರಿಗೆ ಟೆಕ್ನಾಲಜಿ ಬಗ್ಗೆನೇ ಮಾಹಿತಿ ಇಲ್ಲ ಸರಿಯಾಗಿ. ಇದೇ ವಿಧಾನಸೌಧದಲ್ಲಿ ಹೋದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ನಮ್ ಇಂಟರ್ನೆಟ್ ಸರಿಯಾಗಿ ವರ್ಕ್ ಆಗಲ್ಲ. ಇನ್ನು ಇವ್ರು ಹಳ್ಳಿ ಕಳ್ಸ್ಬಿಟ್ಟು ಅದ್ರ ಮಾಧ್ಯಮದ ಮುಖಾಂತರ ಅಥವಾ ಇಂಟರ್ನೆಟ್ ಮುಖಾಂತರ ಇವರು ಜನಗಣತಿ ಮಾಡ್ತಾರೆ ಅಂತಂದ್ರೆ ಇದೆಲ್ಲ ಸಾಧ್ಯ? ಇದು ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ, ತಕ್ಕಂತೆ ಅವ್ರಿಗೆ ಸರಿಯಾದಂತ ಒಂದು ವ್ಯವಸ್ಥೆನೇ ಇಲ್ಲ. ನಿಜ. ಜನಗಣತಿ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸರಿಯಾದಂತ ತರಬೇತಿ ಇಲ್ಲ. ಈಗ ಅವರು ಸ್ಕೂಲಲ್ಲಿ ರಜಾ ಕೊಟ್ರು, ಇವರು ಸ್ಕೂಲಿಂದ ಏನಾಯ್ತು, ಇವಾಗ ಜನಗಣತಿ ಶಿಕ್ಷಕರು ಸ್ಟಾರ್ಟ್ ಮಾಡಿದ್ದಾರೆ, ಅಲ್ಲಿ ಮಕ್ಳುಗಳು ಇಲ್ಲ, ಲೆಕ್ಕ ಕೊಡೋರೆ ಇಲ್ಲ, ವಯಸ್ಸಾದವ್ರ ಮನೇಲಿ ಇರ್ತಾರೆ. ಪಾಪ ಅವ್ರಿಗೆ ಏನ್ ತಿಳಿತದೆ? ಯಾವ್ದೋ ಒಂದ್ ಏನೋ ಬರ್ಕೊಂಡ್ರೆ ಅದು ಮಾಹಿತಿ ಅಂತ ಹೇಳ್ತಾರ? ಏನು ತನಿಖೆ ಮಾಡ್ಬೇಕು, ಅದು ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ನಾವ್ ಹೇಳೋದು. ಈ ಜನಗಣತಿ ಅಂತಂತಂದ್ರೆ ಏನ್ ಅರ್ಥ? ಈ ರಾಜ್ಯದ ಜನಸಂಖ್ಯೆ ಬಗ್ಗೆ ಇವರು ಮಾಹಿತಿ ತಗೋಬೇಕು. ಅದನ್ನ ಬಿಟ್ಟು ಈ ಧರ್ಮ ಮತ್ತೆ ಮತ್ತೊಂದ್ರ ಬಗ್ಗೆ ಇವರು ಸಮೀಕ್ಷೆ ಮಾಡ್ತಾ ಹೋಯ್ತು ಅಂತಂದ್ರೆ ಯಾವ ಧರ್ಮ ಏನಕ್ಕೆ ಉಪಯೋಗ ಆಗ್ತಾ ಇದೆ ಇವತ್ತು ಧರ್ಮದಿಂದ? ಆ ಜನರು ದಿನ ಬೆಳಗ್ಗೆ ಎದ್ದು ಕೂಲಿ ಹೋಗ್ತಿದ್ದಾರೆ, ಓದಿರ್ತಕ್ಕಂಥ ವಿದ್ಯಾವಂತರು ಇವತ್ತು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದಾರೆ. ಅಂತವ್ರಿಗೆ ಕೊಡ್ಲಿ, ಇವರು ಉದ್ಯೋಗ ಅವಕಾಶಗಳನ್ನ ಕೊಡ್ಲಿ ಸರಿಯಾಗಿ. ಇರ್ತಕ್ಕಂಥವ್ರಿಗೆ ಒಳ್ಳೆ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಅಂತ ಇವ್ರು ಕೊಡ್ತಾ ಇದಾರಲ್ವಾ? ಇಲ್ದೇ ಇರ್ತಕ್ಕಂಥವ್ರಿಗೆ ಹುಡುಕೊಂಡು ಕೊಡ್ಲಿ ಸರ್ಕಾರದಿಂದ, ಒಪ್ಪೋಣ. ಈಗ ಯಾವ್ದೋ ವ್ಯವಸ್ಥೆಗಳನ್ನ ಮಾಡಿದ್ರಿ ಇವರೆಲ್ಲ. ಈಗ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ತರಬೇಕು ಅಂತಂದ್ರೆ
ಈಗ ನೋಡಿ ಇವರು ವಿಕಾಸದ ಯೋಜನೆ ಅಡಿಯಲ್ಲಿ ಅಂದರೆ ಇಂಟರ್ನೆಟ್ ಮಾಧ್ಯಮದ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟು, ನಾನು ಒಬ್ಬ ಸಾಫ್ಟ್ವೇರ್ ಉದ್ಯಮಿಯಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತು. ಯಾವುದೋ ಒಂದು ವಿಚಾರ, ಇವಾಗ ಫಾರ್ ಎಕ್ಸಾಂಪಲ್ಲು ನಮ್ಮ ರಿಯಲ್ ಎಸ್ಟೇಟಿಗೆ ಬರೋಣ, ಯಾವುದೋ ಒಂದು ಏನೋ ಮಾಡ್ತೀನಿ ಅಂತ ಇದುವರೆಗೂ ಆ ಸಾಫ್ಟ್ವೇರ್ನೇ ಡೆವಲಪ್ಮೆಂಟ್ ಮಾಡಿಲ್ಲ. ಎಷ್ಟು ಜನ ಅಮಾಯಕರು ಇವತ್ತು ಹಾಳಾಗ್ತಿದ್ದಾರೆ ಅದರಿಂದ. ಎಷ್ಟು ಜನ ಪಾಪ ಬಡವ್ರ ಬಗ್ರು ತಮ್ಮ ಯಾವುದೋ ಒಂದು ಸೈಟ್ ಆಗಿರ್ಬೋದು ಅಥವಾ ಒಂದು ಜಾಗವನ್ನಾಗಿರ್ಬೋದು ಮಾರ್ಬಿಟ್ಟು ಮಗಳು ಮದುವೆ ಮಾಡಬೇಕು, ಮಕ್ಕಳು ಒಂದು ವಿದ್ಯಾಭ್ಯಾಸಕ್ಕೆ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಒಂದು ಸಾಫ್ಟ್ವೇರ್ ಕೆಲಸನೇ ಅವ್ರು ಸರಿಯಾಗಿ ಮಾಡಲಿಲ್ಲ. ಇನ್ನು ಜನಗಣತಿ ಮಾಡ್ಬಿಟ್ಟು ಸರ್ಕಾರಕ್ಕೆ ಇನ್ನೇನು ತಗೊಂಡ್ಬರ್ಬೇಕು ಇವರು ಕಿರೀಟನ? ಯಾರಿಗೆ ಬೇಕು ಈ ಜನಗಣತಿ? ಏನಕ್ಕೆ ಬೇಕು? ಈಗ ನೋಡಿ ಇವ್ರಿಗೆ 18 ದಿನ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಸರ್ಕಾರದಿಂದ. ಎಲ್ಲಿದ್ದಾರೆ ಇವ್ರಿಗೆ ಜನಗಣತಿ ತಗೊಂಡವ್ರು ಕೊಡೋರು ಎಲ್ಲಿದ್ದಾರೆ ಜನ? ನಿಜ. ಇಂಥ ದೊಡ್ಡ ದೊಡ್ಡ ನಗರಗಳಲ್ಲಿ, ಉದಾಹರಣೆಗೆ ನಮ್ಮ ಬೆಂಗಳೂರು, ಮೈಸೂರು, ಹಲವಾರು ಭಾಗದಲ್ಲಿ ಜನಗಳು ಹೊಟ್ಟೆ ಹೋಗ್ಬಿಡ್ತಾರೆ. ರಜಾ ಸಿಕ್ಕರೆ ಸಾಕು, ಹೌದಲ್ವಾ? ಮಕ್ಳು ಮರಿನ ಅಜ್ಜಿ ಊರಿಗೋ ತಾತನ ಊರಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಪ್ರವಾಸಕ್ಕೋ ಮತ್ತೊಂದಕ್ಕೋ ಕರ್ಕೊಂಡು ಹೋಗ್ತಾರೆ. ಇವ್ರು ಜನಗಣತಿಗೆ ವರದಿ ಕೊಡೋರು ಯಾರಿದ್ದಾರೆ? ಸರಿಯಾದಂತ ವರದಿ ವಿದ್ಯಾವಂತರು ಕೊಡಬೇಕು ಮನೆಯಲ್ಲಿ ಕುತ್ಕೊಂಡು ಅಂತ. ವಿದ್ಯಾವಂತರೇ ಇಲ್ಲ ಅಂತಂದಾಗ, ಕೆಲ್ಸಕ್ಕೆ ಹೋಗುವಂತ ಕಾರ್ಮಿಕರೇ ಇಲ್ಲ ಅಂತಂದಾಗ ಯಾರು ಕೊಡಕ್ ಸಾಧ್ಯ? ಅಳ್ಳು ಮಳ್ಳಾಗಿರ್ತಕ್ಕಂಥ 60 ವರ್ಷ 70 ವರ್ಷ ದಾಟಿರ್ತಕ್ಕಂಥವ್ರು ಕೊಡ್ಲಿಕ್ಕೆ ಆಗ್ತದ ಜನಗಣತಿ ವರದಿಯನ್ನ? ಸಮರ್ಪಕವಾಗಿಲ್ಲ ಅಂತೀರಿ ಇದನ್ನ? ಖಂಡಿತವಾಗ್ಲು ವಿರೋಧಿಗಳಾಗಿದ್ದೇವೆ ನಾವು ಈ ವಿಚಾರಕ್ಕೆ. ಓಕೆ ವೀಕ್ಷಕರೇ, ಗಮನಿಸ್ತಾ ಇದ್ರಿ, ಸರ್ಕಾರಕ್ಕೆ ಮಾಡಬೇಕಾದಂಥ ಕೆಲಸಗಳು ಸಾಕಷ್ಟಿವೆ. ಆ ಮಾಡಬೇಕಾದಂಥ ಕೆಲಸಗಳನ್ನ ಬಿಟ್ಟು ಈ ಗಣತಿಯನ್ನ ಮಾಡೋಕೆ ಶುರು ಮಾಡಿದೆ, ಸಮೀಕ್ಷೆಯನ್ನ ಮಾಡೋಕೆ ಶುರು ಮಾಡಿದೆ ಎನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸರ್ಕಾರ ನಡೆಸ್ತಾ ಇರುವಂಥ ಗಣತಿ ಗೋಜಲಿನಿಂದ ಕೂಡಿದೆ, ಒಂದಷ್ಟು ಗೊಂದಲಗಳು ಉಂಟಾಗಿರುವಂಥದ್ದು ಸರ್ವೇ ಸಾಮಾನ್ಯ. ಅಲ್ಲಲ್ಲಿ ಸರ್ವರ್ಗಳು ವರ್ಕ್ ಆಗ್ತಾ ಇಲ್ಲ, ನೆಟ್ವರ್ಕ್ ಸಿಗ್ತಾ ಇಲ್ಲ. ಸ್ವಲ್ಪ ಜ್ಞಾನ ಇರಬೇಕಿತ್ತು. ಹಳ್ಳಿಗಳಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಾ ಇದ್ರು ಆನ್ಲೈನ್ ಕ್ಲಾಸ್ ಸಂದರ್ಭದಲ್ಲಿ ಅಂತೇಳಿ, ಅಂತ ಊರಿಗೆ ಹೋಗಿ ಅದೇ ಸರ್ವರ್ ಇಟ್ಕೊಂಡು ನೆಟ್ವರ್ಕ್ ಆಧಾರದ ಮೇಲೆ ನೀವು ಸಮೀಕ್ಷೆ ಮಾಡ್ತೀರಾ ಅಂತ ಹೇಳಿದ್ರೆ ಹೆಂಗಾಗತ್ತೆ? ಸದ್ಯಕ್ಕಿರುವಂತ ಪ್ರಶ್ನೆ. ಹೈಕೋರ್ಟ್ ವಕೀಲರಾಗಿರುವಂತ RLN ಮೂರ್ತಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಮೂರ್ತಿ ಸರ್, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಈ ಸಮೀಕ್ಷೆ ಮಾಡುವಂತ ಅಧಿಕಾರ ಇದೆಯಾ? ಒಂದ್ ವೇಳೆ ಮಾಡೋದಾದ್ರೆ ಕಾನೂನಲ್ಲಿ ತಿದ್ದುಪಡಿ ಆಗ್ಬೇಕೆ ಹೇಗೆ ಸರ್? ಸರ್, ಇಲ್ಲಿ ಏನಾಗಿದೆ ಗೊತ್ತಾ, ನಾನು ಮೊದಲೇ ಹೇಳಿದೆ, ಡಿಸ್ಕ್ರಿಷನ್ ಪವರ್ನ ರಾಜ್ಯ ಸರ್ಕಾರ ಅವರ ಪಾರ್ಟಿಯನ್ನ ಜನಗಳ ವೆಲ್ಫೇರ್ಗೋಸ್ಕರ ಅಲ್ಲ, ಅವರ ಪಾರ್ಟಿಯನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಮಾಡ್ತಾರೆ. ನೋಡಿ, ಈಗ ಬಿಹಾರದಲ್ಲಿ ಮಾಡಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್, ಅವಾಗ ಬಿಹಾರಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ಆಮೇಲೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಮೊನ್ನೆ ಮಾಡಿ ಫೇಲ್ ಆದರು. ಈಗ ಏನಾಗುತ್ತೆ ಅಂದರೆ, ಸ್ಟೇಟ್ ಲೆವೆಲ್ ಕಾನೂನು ತರೋದು ತುಂಬ ಈಸಿ ಇವ್ರಿಗೆ. ನೋಡಿ, ಈಗ ಬಹುಮತ ಇದೆ ಅಂದ್ಬಿಟ್ಟು ಕಾನೂನು ತಿದ್ದುಪಡಿ ಬೇಗ ಫಾಸ್ಟಾಗಿ ಮಾಡ್ಕೊತಾರೆ, ಹೊಸ ಕಾನೂನು ತರ್ತಾರೆ, ಸುಗ್ರೀವಾಜ್ಞೆಗಳು ತಂದಿದ್ದಾರೆ ಕೆಲವೆಲ್ಲ, ಆದರೆ ಜನಗಳಿಗೆ ಅದು ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ. ಈಗ ಸೆನ್ಸರ್ ವಿಚಾರಕ್ಕೆ ಬರೋದೇ ಆದರೆ, ಹಿಂದುಳಿದ ವರ್ಗಗಳ ಇಲಾಖೆಯ ಒಂದು ಕಾಯ್ದೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಯಲ್ಲಿ ಜಾತಿ ಗಣತಿ ಮಾಡ್ಬೋದು ಅಂತ ಅದನ್ನು ಇದೆ. ಅದನ್ನು ನಾವು ಅಲ್ಲಗಳಿಬಾರ್ದು, ಯಾಕಂದರೆ ಅದು ರಾಜ್ಯದ ಕಾನೂನು ಆದರೂ ಒಂದೇ, ದೇಶದ ಕಾನೂನು ಆದರೂ ನಮ್ಮ ಕಾನೂನೇ ಅದು. ಆದರೆ ಅದನ್ನು ಉಪಯೋಗ ಮಾಡಿಕೊಂಡು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ರು, ಇವ್ರದ್ದೇ ಆದಂಥ ಒಂದು ಕ್ವಶನೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಏನು ಸರ್ವೆಗೆ ಡಾಟಾ ಕಲೆಕ್ಟ್ ಮಾಡೋಕ್ಕೆ ಏನೇನು ದಾಖಲೆ ಬೇಕು, ಅದಕ್ಕೆ ಇವರು ನ್ಯಾಚುರಲ್ ಆಗಿ ಇರ್ತಕ್ಕಂಥ ಒಂದು ಡಾಟಾನ ಅದೇನು ಕಾಲಮ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಈ ಜಾತಿಗಳಲ್ಲಿ ಕೆಲವು ಹೊಸ ಜಾತಿಗಳು ಸೃಷ್ಟಿ ಮಾಡಿದ್ದಾರೆ, ಆಮೇಲೆ ಕೆಲವು ಧರ್ಮದಲ್ಲಿ ಜಾತಿನ ಮಿಕ್ಸ್ ಮಾಡ್ತಾರೆ, ಆಮೇಲೆ ಅಂಥ ಧರ್ಮೀಯ ಜಾತಿಗಳು ಮಾಡ್ತಾರೆ. ಸರ್, ಇವೆಲ್ಲ ಮಾಡೋಕ್ಕೆ ಜನಗಳಿಗೆ ಏನು ಕಣ್ಣಿಲ್ವಾ ಸರ್? ಜನಗಳಿಗೇನು ದಿನ ನೋಡ್ತಿಲ್ವಾ? ಒಂದು ಸಿದ್ದರಾಮಯ್ಯವ್ರಿಗಾನ ಒಂದು ಕಾಮನ್ ಸೆನ್ಸ್ ಬೇಡವಾ ಸರ್? ಸರ್, ಈಗ ಜಾತಿ ನಮ್ಮ ಸಂವಿಧಾನ ರಚನೆ ಆಗಿದ್ದ ಮುಂಚೆ ಜಾತಿಗಳ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಇತ್ತು, ಇಂಡಿಯಾದಲ್ಲಿ ಇತ್ತು. ಅದನ್ನು ಜಾತಿಲಿ ತುಂಬ ಶೋಷಣೆ ಆಗ್ತಿದೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಅವ್ರ ರಿಸರ್ವೇಷನ್ ಬೇಕು ಅಂತ ಮೇಲೆ ಎತ್ತಿಡಿಬೇಕು, ಅವ್ರನ್ನ ಮೇಲೆ ಬರಬೇಕು ಅಂತೇಳಿ ಸನ್ಮಾನ್ಯ ಅಂಬೇಡ್ಕರ್ ನೇತೃತ್ವದ ಸಂವಿಧಾನ ಡ್ರಾಫ್ಟಿಂಗ್ ಕಮಿಟಿ ಕೂತ್ಕೊಂಡು ಅಲ್ಲಿ ಶೆಡ್ಯೂಲ್ ಅಂತ ಮಾಡುತ್ತೆ. ಆ ಶೆಡ್ಯೂಲ್ಗೆ ಯಾವ ಕ್ಯಾಸ್ಟ್ ಬರ್ತವೆ, ಅವು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಕರಿತೀವಿ ನಾವು. ನಮ್ಮಲ್ಲಿ ಏನಾಗಿದೆ ಅಂದರೆ, ಕೆಲವರು ಶೆಡ್ಯೂಲ್ ಕ್ಯಾಸ್ಟ್ ಅನ್ನೋ ಅರ್ಥನೇ ಗೊತ್ತಿಲ್ಲ, ಶೆಡ್ಯೂಲ್ ಟ್ರೈಬ್ ಅನ್ನೋ ಅರ್ಥನೇ ಗೊತ್ತಿಲ್ಲ, OBC ಅನ್ನೋ ಅರ್ಥ ಗೊತ್ತಿಲ್ಲ. ಏನಾಗಿದೆ ಗೊತ್ತಾ ಸರ್? ಈಗ ಶೆಡ್ಯೂಲ್ ಕ್ಯಾಸ್ಟ್ ಅಂದಾಗ ಈ ನಮ್ಮ ಭಾರತದ ದೊಡ್ಡ ದೇಶದಲ್ಲಿ, ನಮ್ಮದು ದೊಡ್ಡ ದೇಶದಲ್ಲಿ ಆ ಶೆಡ್ಯೂಲ್ಗೆ ಅಂದರೆ ಮೊದಲನೇ ಶೆಡ್ಯೂಲ್ಗೆ ಈ ಕ್ಯಾಸ್ಟ್ಗಳು ಸೇರಿಸ್ಬೇಕು, ವಲಯ,
ಮಾದಗ, ಗೋವಿ ಏನೋ ಬರ್ತವೆ ಅವೆಲ್ಲ ಜಾತಿಗಳು ಅದನ್ನೆಲ್ಲವನ್ನು ಶೆಡ್ಯೂಲ್ ಮಾಡಿದ್ದಾರೆ. ಈ ಶೆಡ್ಯೂಲ್ ಇಷ್ಟು ಜಾತಿ ಬರ್ತವೆ. ಆ ಶೆಡ್ಯೂಲ್ನಂತೆ ಅವ್ರಿಗೆ ಮೀಸಲಾತಿ ಕೊಡಿ. ಯಾವ್ದ್ರಲ್ಲಿ ಮೀಸಲಾತಿ ಕೊಡಿ? ಫಸ್ಟ್ ಆಫ್ ಆಲ್ ಫಸ್ಟ್ ರಾಜಕೀಯ ಪ್ರವೇಶಕ್ಕೆ ಮೀಸಲಾತಿ ಕೊಡಿ, ಅವರು ಮೇಲ್ ಬರಬೇಕು. ವಿದ್ಯೆಯಲ್ಲಿ ಮೀಸಲಾತಿ ಕೊಡಿ. ನೋಡಿ ಇದೆಲ್ಲ ಹೆಂಗೆ ಎಷ್ಟು ಚೆನ್ನಾಗಿದೆ ಇದು. ರಾಜಕೀಯ ಅವಕಾಶಗಳು, ವಿದ್ಯಾದಲ್ಲಿ ವಿದ್ಯೆ ಕಲಿಯೋಕೆ ಅವಕಾಶಗಳು, ಆಮೇಲೆ ಉದ್ಯೋಗದಲ್ಲಿ ಅವಕಾಶ ಕೊಡಿ ಅಂತಾನು ಮಾಡಿ ಅಂತ ಈ ಮೂರಕ್ಕೆ ಆ ಶೆಡ್ಯೂಲ್ ಕ್ಯಾಸ್ಟು, ಶೆಡ್ಯೂಲ್ ಟ್ರೈಬು, OBC ಅಂತ ನಮ್ಮ ಸಂವಿಧಾನದಲ್ಲಿ ಅವು ಸೇರಿದ್ದಾವೆ. ಇದನ್ನು ಹೊರತುಪಡಿಸಿ ಹೊಸ ಜಾತಿಗಳು ಸೃಷ್ಟಿ ಮಾಡಿಕೊಂಡಾಗ ಆ ಸಂವಿಧಾನದ 3 ಕಾಲಮ್ನಲ್ಲಿ ನಾವು ಅವ್ರನ್ನೆಲ್ಲ ಸೇರಿಸ್ಬೇಕು? ಅದು ಒಂದು ಕ್ವಶನ್ ಆಗುತ್ತೆ, ಅದು ಒಂದು ಗೊಂದಲ ಆಗುತ್ತೆ ಸರ್. ಇದು ನೋಡಿ ನಾನು ಹೇಳ್ತೀನಿ ನೋಡಿ ಸರ್, ಇದು 2ನೇ ಜಾತಿ ಸಮೀಕ್ಷೆ ಏನಿದೆ ಇದು ಅಟ್ಟರ್ ಫ್ಲಾಪ್ ಆಗುತ್ತೆ. ಇದಕ್ಕೆ ಕಾನೂನಿನ ರೀತಿಯಲ್ಲಿ, ಕಾನೂನಿನ ಕಣ್ಣಿನಲ್ಲಿ ಅದಕ್ಕೆ ಮಾನ್ಯತೆ ಇಲ್ದಂಗೆ ಆಗುತ್ತೆ. ಆದರೆ ಇವರು ಸರ್ ಇವರಿಗೆ ಒಂದು ಗುದ್ಲಿ ಪೂಜೆ ಮಾಡಲಿಲ್ಲ, ಬೆಂಗಳೂರಿಗೆ ಒಂದು ಶಂಕುಸ್ಥಾಪನೆಗಳು ಮಾಡಲಿಲ್ಲ, ಒಂದು ಟೇಪ್ ಕಟ್ ಮಾಡಲಿಲ್ಲ, ಸುಮ್ಮನೆ ಯಾವುದೋ ಹಳೆ ಎಜರಿ ಓಡಿಸೋದು. ಸರ್ ಇದು ಪಿಕ್ಚರ್ ಥರ ಆಗ್ಬಿಟ್ಟಿದೆ DK ಶಿವಕುಮಾರ್ದು. ಆ ತಲೈವ ಸ್ಟೈಲಲ್ಲಿ ಹಾಕೊಂಡ್ಬರ್ತಾರೆ, ಆ ಹೆಬ್ಬಾಳ ಫ್ಲೇವರ್ ಯಾವುದೋ ಹಳೆ ಎಜರಿ ಓಡಿಸ್ಬಿಡ್ತಾರೆ. ಅದು ಇವರೇನು, ಅದು ಇವ್ರು ಕಾಂಗ್ರೆಸ್ ಸರ್ಕಾರದಿಂದ ಮಾಡ್ತಕ್ಕಂಥ ಅದು ರಸ್ತೆ ಅಲ್ಲ ಸರ್. ಬೆಂಗಳೂರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ 2020ರಲ್ಲಿ ಒಂದು ಕಾಯ್ದೆ ಬರ್ತದೆ. ಇವರೇನೋ ದೊಡ್ಡದಾಗಿ ನಾನು ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಕಾಯ್ದೆನ ಈ ಮಹಾನ್ ಭಾವ ಸನ್ಮಾನ್ಯ DK ಶಿವಕುಮಾರ್ ಸದನದಲ್ಲೆಲ್ಲ ಎಲ್ಲರಿಗೂ ಎದುರಿಸೋದು, ಅದನ್ನ ಆ ಕಾಯ್ದೆ ರದ್ದುಗೊಳಿಸಿ, ಅದು ಬೆಂಗಳೂರು ನಗರಾಭಿವೃದ್ಧಿಗೆ ಬಂದಿರ್ತದೆ ಕಾಯ್ದೆ, ಅದನ್ನು ರದ್ದುಗೊಳಿಸಿ ಹೊಸದಾಗಿ GBA ಅಂತ ಮಾಡಿ, GBA ಕಾಯ್ದೆ ಅಂತ ಮಾಡಿ, ಹಳೆ BBMP ಪ್ರದೇಶಕ್ಕೆ ಅದರಲ್ಲೇ ವಿಂಗಡಣೆ ಮಾಡಿ, ಹೊಸದಾಗಿ ಏನೂ ಮಾಡ್ದಿರಾ ಅದನ್ನೇ ವಿಂಗಡಣೆ ಮಾಡಿ, ಅದು ಗುಂಡಿ ಮುಚ್ಚಲಿಕ್ಕೆ ಬೆಳಗ್ಗೆ ಹೇಳ್ತಾರೆ ಟಿವಿನಲ್ಲಿ ನೋಡ್ತಿದ್ದೀನಿ, ಮೋದಿ ಮನೆ ಮುಂದೆ ಗುಂಡಿ ಇದೆ. ಆಯ್ತಪ್ಪ, ಮೋದಿ ಮನೆ ಮುಂದೆ ಬೇರೆನೇ ಇದೆ, ನಿನ್ನ ಮನೆ ಮುಂದೆ ಅದನ್ನೇ ಹಾಕೋ. ನೀನ್ ಯಾಕೆ ಭಾರಿ ಸ್ಪೆಷಲ್ ಆಗಿ ಹಾಕಂತಾರೆ ಡ್ರೆಸ್ಗಳೆಲ್ಲ, ಅದೇ ತರ ಡ್ರೆಸ್ ಜನಗಳು ಹಾಕಕ್ ಬಿಡಪ್ಪ. ಕರ್ನಾಟಕ ಒಂದು ಮಾದರಿ ಮಾಡು. ಅದು ಬಿಟ್ಬಿಟ್ಟು ಈಗ ಅವೆಲ್ಲ ಮರೆಮಾಚಕ್ಕೋಸ್ಕರ, ಗುಂಡಿ ಮರೆಮಾಚಕ್ಕೋಸ್ಕರ ರಾಜ್ಯದಲ್ಲಿ ಯಾವುದೇ ರೀತಿಯ ಯೋಜನೆಗಳು ಬಂದಿಲ್ಲ. ಏನು ನಾಮಕಾವಸ್ಥೆ 5 ಯೋಜನೆಗಳು 5 ಜನಕ್ಕೆ ಬರ್ತವೆ. ಅದ್ ನೀವು ನೋಡಿದ್ದೀರಾ ಯಾರಿಗೆ ಬರ್ತವೆ ಅಂತ? ಒಂದು ಕೆಲಸ ಮಾಡಿ, ಇಷ್ಟೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ RTI ಕಾರ್ಯಕರ್ತರು ಇದ್ದಾರಲ್ಲ, ಯಾವ್ಯಾವುದೋ ಮಾಡ್ತಿರಲ್ಲಪ್ಪ, ಈ RTI ಕಾರ್ಯಕರ್ತರು ಎಷ್ಟು ಜನಕ್ಕೆ ಶಕ್ತಿ ಯೋಜನೆಯಲ್ಲಿ, ಬಸ್ ಯೋಜನೆಯಲ್ಲಿ ಜನ ಓಡಾಡಿದ್ದಾರೆ, ಅದಕ್ಕೆ ಮಾಹಿತಿ ಕೊಡಿ. ಅಟ್ಲೀಸ್ಟ್ ನಮ್ಗೆ ಗೊತ್ತಾಗ್ಲಿ, ಸರ್ಕಾರ ಮಾಡಿದ್ದು ಜನಗಳು ಉಪಯೋಗಿಸೋದು ಗೊತ್ತಾಗ್ಲಿ. ಶಕ್ತಿ ಯೋಜನೆ ಕೊಡಿ. ರೇಷನ್ ಕೊಟ್ಟರು, ರೇಷನ್ ಕಾರ್ಡೇ ಕ್ಯಾನ್ಸಲ್ ಮಾಡ್ತಿದ್ದೀರಾ, ರೇಷನ್ ಕೊಡಕ್ ಆಗ್ತಿಲ್ಲ, ಅದೊಂದು ಯೋಜನೆ. ಬಸ್ಗಳೇ ಕ್ಯಾನ್ಸಲ್ ಮಾಡ್ತಿದ್ದೀರಾ, ರೆಡ್ ಬಸ್ ಓಡಾಡ್ಬೋದು, ರೆಡ್ ಬಸ್ಗೆ ಬ್ಲೂ ಬಣ್ಣ ಹೊಡ್ತೀರಾ, ಅದಕ್ಕೆ ಹತ್ತಂಗಿಲ್ಲ ನಾವು, ಅದು ಹೋಯ್ತು. ಕರೆಂಟ್ ರೇಟ್ ಜಾಸ್ತಿ, ಅದು ಕರೆಂಟ್ ಹೊಸ ಕನೆಕ್ಷನ್ ಕೊಡ್ತಿಲ್ಲ. ಯಾಕೆ ಕೊಡ್ತಿಲ್ಲ ಹೊಸ ಕನೆಕ್ಷನ್ ಅಂದ್ರೆ, ಅವಲೇ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಅವ್ರ ಮನೆ ಖಾತೆ ಇಲ್ಲ, ಅವ್ರ ಮೇಲೆ ಟ್ಯಾಕ್ಸ್ ಕಟ್ಟಿಲ್ಲ. ಬಡವರು ಒಂದು ಗೂಡು ಕಟ್ಕೊಳಕ್ ಆಗ್ತಿಲ್ಲ ಇವತ್ತು. ಅದು ಆಮೇಲೆ ಇನ್ನೊಂದು ಉದ್ಯೋಗ ಮಿತ್ರ ಅಂತ ಮಾಡಿದ್ರಲ್ಲ ಸರ್, ಅದ್ರಲ್ಲಿ ಎಷ್ಟು ಜನ ಕೊಟ್ಟು ಎಷ್ಟು ದುಡ್ಡು ನೋಡಿ ಸರ್. ಇವತ್ತು ನಾನು DK ಶಿವಕುಮಾರ್ಗೆ, ಸಿದ್ದರಾಮಯ್ಯನವರಿಗೆ ನೇರವಾಗಿ ವಕೀಲನಾಗಿ ಮತ್ತೆ ಸಾರ್ವಜನಿಕರಾಗಿ ಮತ್ತು ಒಬ್ಬ ಭಾರತ ಪ್ರಜೆ ಕೇಳ್ತೀನಿ, ನೀವು ನಿಮ್ಮ ಸರ್ಕಾರ ಬಂದಾಗಿಂದ ಶ್ವೇತ ಪತ್ರ ಹೊರಡಿಸಿ, ನಿಮ್ಮ 5 ಯೋಜನೆಗಳಿಗೆ ಎಷ್ಟು ಹಣ ಖರ್ಚು ಮಾಡಿದೀರಾ ಅಂತ ಶ್ವೇತ ಪತ್ರ ಹೊರಡಿಸಿ. ಅದ್ರ ಜೊತೆಯಲ್ಲಿ ಆ ಶ್ವೇತ ಪತ್ರ ಹೊರಡಿಸುವಾಗ ಆ ದುಡ್ಡು ಕೇಂದ್ರ ಸರ್ಕಾರದಿಂದ ಎಷ್ಟು ಬಂತು ಅಂತೂ ಹೊರಡಿಸಿ. ತೆರಿಗೆ ಎಷ್ಟು ಕಲೆಕ್ಟ್ ಮಾಡಿದ್ದೀರಾ, ಈ 5 ಯೋಜನೆಗಳ ದುಡ್ಡು ಎಷ್ಟು ವಿನಿಯೋಗ ಮಾಡಿದ್ದೀರಾ ಅಂತ ಓಡಿಸಿ ಸರ್. ಅಟ್ಲೀಸ್ಟ್ ನಮಗೆ ಗೊತ್ತಾಗ್ಲಿ. ಇದು ನಿಮ್ಮ ಸರ್ಕಾರ ಇದೇನು ಏಲಿಯನ್ ಸರ್ಕಾರ ಅಲ್ಲ, ಇದು ಭಾರತ ದೇಶದ ಒಂದು ರಾಜ್ಯದ ಸರ್ಕಾರ. ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನಮ್ಮದು, ನಮ್ಮ ಕರ್ನಾಟಕ ಸರ್ಕಾರ. ನೀವು ನಮಗೋಸ್ಕರ ಯೋಜನೆ ಮಾಡಿದ ಅದೆಲ್ಲ ಮರೆಮಾಚಲಿಕ್ಕೋಸ್ಕರ ಸರ್ ನೀವು ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೆ ಮಾಡ್ತೀನಿ. ಅಲ್ಲಿ ಯಾರು ಸಾಬರು ಜಾಸ್ತಿ ಇರ್ತಾರೆ, ಯಾರು ಕ್ರಿಶ್ಚಿಯನ್ಸ್ ಜಾಸ್ತಿ ಇರ್ತಾರೆ, ಅವ್ರು ಯೋಜನೆ ಮಾಡೋಣ. ಯಾರು ಕುರು ಬಿಡ್ತಾರೆ ಅವ್ರಿಗೆ ಕುರಿ ಎಷ್ಟು ಕೊಡೋಣ, ಅವ್ರಿಗೆ ಏನೇನು ಇನ್ಸೂರೆನ್ಸ್ ಮಾಡ್ಸೋಣ. ಆಮೇಲೆ ಯಾರು ಮಾಂಗಲ್ಯ ಭಾಗ್ಯ ಕೊಡೋಣ, ಅಕ್ಕಿ ಭಾಗ್ಯ ಕೊಡೋಣ, ಅನ್ನ ಭಾಗ್ಯ ಕೊಡೋಣ. ಇವೆಲ್ಲ ಭಾಗ್ಯ ಮಾಡೋಕ್ಕೋಸ್ಕರ ನೀವು ಅಜೆಂಡಾ ಮಾಡ್ಕೊಂಡು ಇವೆಲ್ಲ ಮಾಡ್ತಿದ್ದೀರಲ್ಲ, ಇದು ಜನ ವಿರೋಧಿ, ಕಾನೂನು ವಿರೋಧಿ, ಸಂವಿಧಾನ ವಿರೋಧಿ. ಇಂಥ ಯೋಜನೆಗಳನ್ನ ಜನ ತಿರಸ್ಕರಿಸಬೇಕು, ತಿರಸ್ಕರಿಸಬೇಕು. ಅವಾಗ ಬುದ್ಧಿ ಕಲ್ತ್ಕೊತಾರೆ. ಆಮೇಲೆ ಈ ಮುಂದೆ ಇಂತಹ ಸರ್ಕಾರಗಳನ್ನ ಅಧಿಕಾರ ತರಕ್ಕೆ ಯಾವುದೇ ಆಮಿಷಕ್ಕೆ ಒಳಪಡ್ದೇನೆ ಜನಗಳಿಗೆ ಮಾಡಿರೋ ಮೋಸ, ಜನಗಳಿಗೆ ಮಾಡಿದ ನಂಬಿಕೆ ದ್ರೋಹದ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕೇವಲ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ನೇತೃತ್ವ ಕಾಂಗ್ರೆಸ್ ಸರ್ಕಾರ, ಜನವಿರೋಧ ಸರ್ಕಾರ. ಇದು ವೆಲ್ಫೇರ್ ಸ್ಟೇಟ್ ಅಲ್ಲ, ಇದು ವೆಲ್ಫೇರ್ ಸ್ಟೇಟ್ ಅನ್ನೋ ಬದಲಾಗಿ ಇದು ಒಂಥರ ಅಕ್ರಮ ದೌರ್ಬಲ್ಯ, ನಮ್ಮ ಜನತೆ ದೌರ್ಬಲ್ಯ ಸರ್ಕಾರ ಇದು. ತಾಯ್ನಾಡು ರಾಘವೇಂದ್ರ ಅವರ ಸಾಕಷ್ಟು ರಾಜಕೀಯ ನಾಯಕರ ಆರೋಪ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು
ಹಿಂದೂ ಸಮುದಾಯಗಳನ್ನ ಒಡೆದು ಆಳುವ ನೀತಿಯನ್ನು ಅನುಭವಿಸ್ತಾ ಇದ್ದಾರೆ. ಈ ಹಿಂದೆ ಅಧಿಕಾರದಲ್ಲಿದ್ದಲ್ಲೂ ಕೂಡ ಇದೇ ರೀತಿಯಾದಂಥ ಪ್ರಯತ್ನವನ್ನ ಮಾಡಿ ಕೈ ಸುಟ್ಕೊಂಡ್ರು. ಈಗ ಮತ್ತದೇ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತೇಳಿ ನೀವು ಒಪ್ತೀರಾ ಈ ಮಾತನ್ನ? ಅಲ್ಲ, ಖಂಡಿತ. ಈಗ ಲಾಯರ್ ಸಾರು ನಾವೇನೆಲ್ಲ ಹೇಳ್ಬೇಕು ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ. ತುಂಬಾ ಅತ್ಯುತ್ತಮವಾದ ಚರ್ಚೆ ಇದು. ನಮಗೀಗೊಂದು ಅನಿಸ್ತಾ ಇದೆ, ಏನು ಇವಾಗ RTI ಬಗ್ಗೆ ಚರ್ಚೆ ಮಾಡಿದ್ರಲ್ವಾ, ಮೊದಲು ಸಿದ್ದರಾಮಯ್ಯ ಅವ್ರದ್ದು ಜಾತಿ ಗಣತೆ ಮಾಡಿದರೆ ಅವ್ರು ಏನು ಬರೆಸ್ತವ್ರೆ ಅನ್ನೋದು ನಮಗೊಂದು ಅನುಮಾನ ಕಾಡ್ತಾ ಇದೆ, ಒಂದು ಕುತೂಹಲ ಇದೆ. ಸಿದ್ದರಾಮಯ್ಯ ಅವರು ಕುರುಬರ ಅಥವಾ ಮುಸ್ಲಿಂ ಅವರ, ಅದರಲ್ಲಿ ಕುರುಬ ಮುಸ್ಲಿಂ ಅಂತ ಬರೆಸ್ತಾರ ಅಥವಾ ಕುರುಬ ಕ್ರಿಶ್ಚಿಯನ್ ಅಂತ ಬರೆಸ್ತಾರ ಅನ್ನೋದೇ ನಮಗೊಂದು ಕುತೂಹಲ ಆಗಿದೆ. ಯಾಕೆಂದರೆ ಮೊದಲದು ನೋಡಬೇಕಾಗಿದೆ. ಯಾಕೆಂದರೆ ಅವ್ರು ಹಿಂದೂವಲ್ಲಿ ಹುಟ್ಟಿದ್ರೆ ಈ ರೀತಿಯ ಹಿಂದೂಗಳನ್ನೆಲ್ಲ ಒಡೆದಾಳ್ತಾ ಇರಲಿಲ್ಲ. ನಾವೇನು ಅಂದರೆ ಸಿದ್ದರಾಮಯ್ಯ ಅವ್ರದ್ದು ಅಂತ್ಯ ಆಗುತ್ತೆ. ಈಗ ಮಕ್ಕಳಿದ್ದಾರೆ, ಈ ಮೊಮ್ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳಿಗೂ ಮರಿ ಮಕ್ಕಳು ಹುಡ್ತಾರೆ. ಇವತ್ತು ಇದೇ ರೀತಿ ಆಗೋದ್ರೆ ಎಲ್ಲಿಂದ ನಮಗೆ ಹಿಂದೂಗಳ ಸಂಖ್ಯೆ ಈ ಥರ ಕಮ್ಮಿ ಮಾಡಿದ್ರೆ ಒಡೆದಾಳ್ತಾ ಇದ್ರೆ ಮುಂದೆ ಸ್ವಾಮಿ ನೀವು ಯೋಚನೆ ಮಾಡಿ. ಇವತ್ತು ರಾತ್ರಿ 1 ಅವರ್ ಕೂತ್ಕೊಂಡು ಈ ಕಾರ್ಯಕ್ರಮನ ನೋಡಿದರೆ ಸಿದ್ದರಾಮಯ್ಯ ಅವರು ಯೋಚನೆ ಮಾಡಿ, ಇವತ್ತೇನೋ ನನಗೆ ಏನು ಅಧಿಕಾರ ಇದೆ, ಬಲ ಇದೆ, ಎಲ್ಲ ಇದೆ, ನಾಳೆ ದಿನ ನಿಮ್ಮ ಮಕ್ಕಳು ಮರಿ ಮಕ್ಕಳಿಗೆ ಇದೇ ಅಧಿಕಾರ ಸಿಗಲ್ಲ ನಿಮಗೆ. ಅವರು ಒಂದಿನ ಅಧಿಕಾರ ವಂಚಿತರಾಗಿ ಎಲ್ಲೋ ಮೂಲೆ ಕೂತ್ಕೊಳ್ತಾರೆ. ಯಾಕೆಂದರೆ ಎಷ್ಟೋ ಮುಖ್ಯಮಂತ್ರಿಗಳ ಮಕ್ಕಳು ಇವತ್ತೆಲ್ಲ ಅಧಿಕಾರದಲ್ಲಿಲ್ಲ, ಎಷ್ಟೋ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಕ್ಕಳುಗಳ ಅಧಿಕಾರದಲ್ಲಿಲ್ಲ. ಇವತ್ತು ಅಂಥ ಸಂದರ್ಭ ನಿಮ್ಮ ಮಕ್ಕಳಿಗೆ ಮರಿ ಮಕ್ಕಳಿಗೆ ಬಂದಾಗ ನೀವು ಇದೇ ರೀತಿ ಹಿಂದೂ ಜಾತಿನ ತುಳಿತಾ ಇದ್ರೆ ಮುಂದಿನ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ನಿಮ್ಮ ರಕ್ತ ಹಂಚಿಕೊಂಡು ಏನು ತಲತಾಂತರ ಬದುಕುತ್ತಲ್ಲ ನಿಮ್ಮ ಕುಟುಂಬ, ಅವರ ಕತೆ ಬಗ್ಗೆ ಯೋಚನೆ ಮಾಡಬೇಕಲ್ಲ ಇವರು. ಯಾಕೆಂದ್ರೆ ಇವತ್ತು ಎಲ್ಲ ರಾಜಕಾರಣಿಗಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ ನೋಡಿ, ಇವತ್ತು ನೇಪಾಳದಲ್ಲಿ ಎಲ್ಲ ಹೊಡೆದು ಓಡಿಸಿದ್ರು ಈ ಥರನೇ. ಅಲ್ಲೂ ಕಾಂಗ್ರೆಸ್ಸು ಈ ಒಂದು ಜಾತೀಯತೆ ಮಾಡಿಕೊಂಡೇನೆ ಇವತ್ತು ನೇಪಾಳನ ಇವತ್ತು ಎಲ್ಲ ಜನಗಳು ಯುವಕರು ಹೊಡೆದು ಓಡಿಸಿ ಇದಕ್ಕೆ ಅವರ ವಿಧಾನಸೌಧಕ್ಕೇನೆ ಅಲ್ಲಿ ಬೆಂಕಿ ಹಚ್ಚಿ ಅವ್ರನ್ನೆಲ್ಲ ಏನ್ರಿ ಅದು ಹೊಡೆದಿದ್ದು ಅಂದ್ರೆ ಹಂಗಿಂಗಲ್ಲ, ಚಿರಂಡಿ ಕೊಳಚೆ ನೀರಲ್ಲಿ ಕೆಡಗಿಬಿಟ್ಟು ಹೊಡೆದು ಓಡಿಸಿದ್ದಾರೆ. ಆ ಪರಿಸ್ಥಿತಿನೂ ಸ್ವಲ್ಪ ದಿನದಲ್ಲಿ ಇವತ್ತು ಯಾಕೆಂದ್ರೆ ಕರ್ನಾಟಕಕ್ಕೆ ಬರುತ್ತೆ. ಯಾಕೆಂದ್ರೆ ಇವತ್ತು ನೋಡ್ರಿ, ಸಾರ್ ಹೇಳ್ದಂಗೆ ನಾನು ಇವತ್ತು 2-3 ಸಲ ಹೇಳಿದೆ, ಯಾವಾಗ ನಮಗೆ ಬಿಟ್ಟಿ ಭಾಗ್ಯ BMTC KSRTC ಬಂತು, ಎಲ್ಲ ಡಿಪೋದಲ್ಲಿ 100 ಬಸ್ ಇದ್ರೆ 40 ಬಸ್ ರೋಡಿಗೆ ಇಳಿತಾ ಇತ್ತು. ಎಲ್ಲ 40 ಬಸ್ಸಲ್ಲೂ 20 ಬಸ್ಸು ಒಳ್ಳೆ ಬಸ್ ಇದೆ, 20 ಬಸ್ಸಿಗೆ ಗೇರ್ ಇದ್ರೆ ಕ್ಲಚ್ ಇಲ್ಲ, ಕ್ಲಚ್ ಇದ್ರೆ ಟೈರ್ ಇಲ್ಲ. ಇವತ್ತು ಎಲ್ಲ ಕಡೆ ಏನು ಯಮ ಕಿಂಕರ್ ತರ ಇವತ್ತು ದಿನ ಒಂದೊಂದು ಎಕ್ಸ್ಟೆಂಟ್ ಆಗ್ತಾ ಇದೆ. ಆ ರೀತಿ ವ್ಯವಸ್ಥೆ ತಗೊಂಡು ಹೋಗ್ತಾ ಇದ್ದೀರಾ. ಇವತ್ತು ನೋಡಿ ಜಾತಿ ಗಣಿತಲ್ಲೂ ಅಷ್ಟೇನೆ. ಈಗ ಇವತ್ತು ನೋಡಿ ನಮ್ಮಲ್ಲಿ ಯಾರೂ ಮುಸ್ಲಿಂ ಬಾಂಧವರು ಬಂದ್ಬಿಟ್ಟು ನಮ್ಮನ್ನ ದಸರಾ ಉದ್ಘಾಟನೆ ಮಾಡಿ ಅಂತ ಕರೆದಿರಲಿಲ್ಲ. ಇವರೇ ವೈಯಕ್ತಿಕವಾಗಿ ಬಂದ್ರು, ಅವ್ರು ಕನ್ನಡಕ್ಕೋಸ್ಕರ ಮಾಡಿ, ಕನ್ನಡದ ಯಾವ್ದಾದ್ರು ಮಾಡಿ ಕನ್ನಡ ಸಮ್ಮೇಳನ ಮಾಡ್ತೇವೆ, ಉದ್ಘಾಟನೆ ಮಾಡಿಸ್ಬೋದಾಗಿದೆ. ಆದ್ರೆ ತಪ್ಪು ಅಂತ ಹೇಳ್ತಿಲ್ಲ, ಅವರು ಹಿಂದೂ ಧರ್ಮದ ಪ್ರಕಾರನೇ ಮಾಡಿದ್ದಾರೆ, ಒಳ್ಳೇದಾಯ್ತು, ಅವ್ರಿಗೆ ನಾವು ಧನ್ಯವಾದ ಹೇಳೋಣ. ನಾವು ಹೇಳ್ತಾ ಇರೋದಿಲ್ಲಿ ಇವರ ಉದ್ದೇಶ, ಈ ಒಂದು ಸರ್ಕಾರದ ಉದ್ದೇಶ ಏನಪ್ಪಾ ಅಂದ್ರೆ ಮಾಧ್ಯಮಗಳನ್ನ ಡೈವರ್ಟ್ ಮಾಡೋದು. ಅಂದ್ರೆ ಮಾಧ್ಯಮಗಳ ಜನಗಳು ನೋಡ್ತಾ ಇದ್ದಾರೆ, ಮಾಧ್ಯಮದ ಫೋಕಸ್ ಯಾವುದೋ ಒಂದು ಜಾತಿ ಬಗ್ಗೆ, ಯಾವುದೋ ಒಂದು ಪಂಗಡದ ಬಗ್ಗೆ, ಯಾವುದೋ ಒಂದು ಉದ್ಘಾಟನೆ ಬಗ್ಗೆ ನಿಮ್ಮನ್ನೆಲ್ಲ ಡೈವರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಜನಗಳಿಗೆ ಈ ರಸ್ತೆ ಗುಂಡಿಗಳು ಯಾರು ಕೇಳಲ್ಲ, ರೈತರ ಬೆಳೆ ಹಾನಿಗಳಿಗೆ ಯಾರು ಕೇಳಲ್ಲ. ಈಗ ಬೇರೆ ಯಾರೋ ಒಂದು ಇಲ್ಲಿ ಡ್ರಗ್ಸ್ ಮಾಫಿಯಾ ಇದೆ, ಇನ್ನೊಂದು ಇದೆ, ಯಾವುದೋ ಇದೆ, ಇವರ ಲಂಚ ಬಾಕತನ, ಇವರ 60% ಪರ್ಸೆಂಟೇಜು ಯಾರೂ ಗಮನಿಸಲ್ಲ. ಇವ್ರದ್ದು ಉದ್ದೇಶ ಏನು ಅಂದ್ರೆ ಪ್ರತಿ ಒಂದನ್ನು ಜನಗಳಿಗೆ ಮೂಗು ತಿಪ್ಪ ಸವರ್ತಾರೆ, ಬೇರೆ ಕಡೆಗೆ ನಿಮ್ಮ ಮಾಧ್ಯಮಗಳನ್ನು ಡೈವರ್ಟ್ ಮಾಡ್ತಾರೆ. ಇವರ ಕೆಲಸನೇ ಇದು. ಯಾಕಂದ್ರೆ ಹೆಂಗೋ ಮಾಡಿ 5 ವರ್ಷ ಮುಗಿಸ್ಬಿಡ್ಬೇಕು, ಪ್ರಾಮಿಸ್ ಮಾಡಿ. ಇವತ್ತು ನೋಡಿ ನಾನು ಹೇಳ್ತಾರಲ್ಲ, 6.5 ಕೋಟಿ ಜನರಲ್ಲಿ 40 ಲಕ್ಷ ಜನ ಇವತ್ತು ಈ ಒಂದು ಬಿಟ್ಟಿ ಭಾಗ್ಯನ ಪ್ರಯೋಜನ ಪಡ್ಕೊಂತ ಇಲ್ಲ ರೀ. 40 ಲಕ್ಷ ಜನ ಇಲ್ಲ ಇದಕ್ಕೆ. ಅದು RTI ತೆಗೆದೆಲ್ಲ ನಮ್ಮ BJP ಅವರು ವಿರೋಧ ಪಕ್ಷದವರು ಸುಮಾರು ಮಾತಾಡ್ತಾರೆ. ಅವ್ರು ಈ ಕೆಲಸ ಮಾಡಬೇಕು, ಎಷ್ಟು ಜನರಿಗೆ ಸೌಲಭ್ಯ ಸಿಗ್ತಾ ಇದೆಯಪ್ಪ ನೋಡಿ ಅನ್ಬೇಕು. ನಮ್ಮಲ್ಲಿ ಏನಾಗಿದೆ, BJP ಅವ್ರದ್ದು ಅಷ್ಟೇ ಕರ್ಮ. ನಮಗೆ ವಿರೋಧ ಪಕ್ಷ ನಾಯಕರು ಬರೇ ಹಿಂದೂ ಮುಸ್ಲಿಂ ಮಾತಾಡ್ತಾರೆ, ಇದ್ರ ಯಾವ್ದು ವಾಸ್ತವ ಮಾತಾಡಲ್ಲ ರೀ. ಇವತ್ತು ಮೋದಿ ಅವರು ಮಾಡಿರೋ ಕೆಲಸ, ಏನ್ ಕೆಲಸ ಮಾಡಿದ್ದಾರೆ, ಎಷ್ಟು ಅಭಿವೃದ್ಧಿ ಆಗಿದೆ, ಅಥವಾ ಯಾರು ಮೆಟ್ರೋ ಟ್ರೈನಿಗೆ ಎಷ್ಟು ದುಡ್ಡು ಹಾಕಿದ್ರು, ಇದನ್ನ ಯಾವುದು ಮಾತಾಡೋ ಯೋಗ್ಯತೆ ನಮ್ಮ BJP ಅವ್ರಿಗೂ ಇಲ್ಲ. ಇದು ಏನ್ ನಮ್ಮ ಕರ್ಮ ಇದು. ಬರೇ ಇವ್ರು ಮಾತಾಡ್ತಿದ್ರೆ ಅಲ್ಲಿ ಕಲ್ಲು ಹೊಡೆದ್ರು, ಇಲ್ಲಿ ಕಲ್ಲು ಹೊಡೆದ್ರು, ಅದನ್ನ ಎತ್ಕಟ್ಟಿ. ಇದು ಮದ್ದೂರು ಗಲಾಟೆ ಆಯ್ತು, ಎತ್ಕೊಟ್ಟಿ. ಈಗ ಈ ಮದ್ದೂರು ಗಲಾಟೆಲ್ಲಿ ನಾವು ಕಾಂಗ್ರೆಸ್ ಈಗ ಏನು 18 ಜನ ಕಲ್ಲು ಹೊಡೆದಿದ್ರು, ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ್ಮೇಲೆ ಅಲ್ಲೇನು ಹೋಗಿ ಇದು ಮಾಡಲ್ಲ. ಯಾಕಂದ್ರೆ ಎಲ್ಲಾ ಜಾತಿಯಲ್ಲೂ ಎಲ್ಲಾ ಸಮುದಾಯದಲ್ಲೂ ಲುಚ್ಚಗಳಿದ್ದಾರೆ. ಇವತ್ತು ಬೆಂಕಿ ಹಟ್ಟುವಂತ ಕೆಲಸಗಳು ಮಾಡ್ತಾರೆ. ಆದ್ರೆ ಅದರಲ್ಲಿ ಸ್ವಲ್ಪ ಕ್ರಮೇಣ ಜಾಸ್ತಿ ಅದರಲ್ಲಿ ಇದ್ದಾರೆ. ಅದಕ್ಕೆ ಯಾರು ಅದನ್ನ ನೋಡಿ, ಒಂದು ಯಾವುದೇ ನೋಡಿ, ಮದ್ದೂರಲ್ಲಿ ಅರೆಸ್ಟ್ ಆದ್ರು 18 ಜನ.
ಅದರ ಹಿನ್ನೆಲೆ ಯಾರು, ಕಲ್ಲನ್ನು ಯಾರು ತಂದು ಕೊಟ್ಟರು, ಯಾವ ಪಕ್ಷದ ಹಿನ್ನೆಲೆ ಇದೆ, ಬಿಜೆಪಿ ಅವ್ರದ್ದು ಇದೆಯಾ, JDS ಅವ್ರದ್ದು ಇದೆಯಾ, ಅಥವಾ ಕಾಂಗ್ರೆಸ್ ಅವ್ರದ್ದು ಇದೆಯಾ, ಈ ಹಿನ್ನೆಲೆಗಳಿಗೆ ಹೋಗಲ್ಲ ಇವರು. ಬರೀ ಆಯ್ತು ಗಲಾಟೆ ಆಯ್ತು, ಇವರೆಲ್ಲ ಸ್ಟ್ರೈಕ್ ಮಾಡ್ತಾರೆ, ಇವರೊಂದಿಷ್ಟು ಜನ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ತು ಮುಗೀತು. ಮತ್ತಿರ್ಗ ಯಾವುದೋ ಒಂದು ಗಲಾಟೆ ಆದಾಗ ಜನಗಳಿಗೆ ಎಚ್ಚತ್ತೋ ಇಲ್ಲೊಂದು ಗಲಾಟೆ ಆಯ್ತು, ಅವತ್ತೊಂದು ಗಲಾಟೆ ಆಯ್ತು. ಅವತ್ತು ಗಲಾಟೆಗೆ ಕಾರಣ ಏನು, ಅಲ್ಲಿ ಯಾರು ಮೌಲ್ಯ ಸಾಬ ಮಾಡಿದ್ದ, ಅಲ್ಲಿಗೆ ಹಂಗೆ ಕಲ್ಲುಗಳು ಬಂದವು, ಇದನ್ನ ಚರ್ಚೆ ಮಾಡಿ ಯಾರಲ್ಲ ಅದನ್ನ ಅವ್ರಿಗೆ ತಕ್ಕ ಶಿಕ್ಷೆ ಆಯ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾರು ಆಗಲ್ಲ ರೀ. ಇವತ್ತು ಅಮಾಯಕರು ಇವತ್ತು ನೋಡ್ರಿ, ಯಾವುದೇ ಗಲಭೆಗಳಲ್ಲಾಗ್ರಿ, ಮಂಗಳೂರು ಗಲಭೆಗಳು ಇರ್ಬೋದು, ಇಲ್ಲೇ ಮದ್ದೂರ್ದು ಇರ್ಬೋದು, ಮೈಸೂರು ಎನಿ ಗಲಭೆಗಳಲ್ಲಿ ಯಾರಾದ್ರೂ ಒಬ್ಬ ರಾಜಕಾರಣಿ ಮಗ ಸತ್ತಿದಾನ, ರಾಜಕಾರಣಿಗಳ ಮೊಮ್ಮಕ್ಕಳು ಸತ್ತಿದಾರ, ಎಲ್ಲರೂ ಅಮಾಯಕರು ಸಾಯ್ತಾರೆ. ಯಾಕೆಂದ್ರೆ ಇವರ ಜಾತೀಯತೆಗೆ ಇವ್ರು ಬೆಳೆ ಬೇಯಿಸ್ಕೊಳ್ಳೋಕೆ. ಇವತ್ತು ಲಿಂಗಾಯತರ ಲೀಡರ್ಗಳು, ನಾವು ಲಿಂಗಾಯತರು ಅಂತಾರೆ, ಕೆಲವು ಮೊನ್ನೆ ಲಿಂಗಾಯತರ ಲೀಡರ್ಗಳು ದೊಡ್ಡ ದೊಡ್ಡ ಹೋಟ್ಲಲ್ಲಿ ಸಭೆ ಮಾಡಿದ್ರಿ, ಅವ್ರು ಲಿಂಗಾಯತರು ಅಲ್ಲ, ನಾವ್ ಹೇಳ್ತೇವೆ, ಅವ್ರು ಇವರೇ ಸೇವರೇ ಅಲ್ಲ, ಅವ್ರು ಬಣಜಿಗರು, ಶೆಟ್ರು, ಇವರಲ್ಲ, ಇವ್ರನ್ನ ಲೀಡ್ರು ಜಗದೀಶ್ ಶೆಟ್ರು ಅಂತ ಇದಾರಪ್ಪ, ಲಿಂಗಾಯತರು ಅಥವಾ ಶೆಟ್ರು ಅಂತ ಬರುತ್ತೆ. ಅದೇಂಗ್ರಿ ಅವರು ಲೀಡರ್ ಆಗ್ತಾರೆ, ಲಿಂಗಾಯತರ ಲೀಡರ್ ಆಗ್ತಾರೆ, ಬಣಿಜಿಗರು ಬರ್ತಾರೆ, ಬಣಿಜರು ಹೆಂಗ್ರಿ ಲಿಂಗಾಯತರ ಲೀಡರ್ ಆಗ್ತಾರೆ. ಈಗ ನಾವು ರಿಯಲ್ ಲಿಂಗಾಯತರನ್ನ ವೀರೇಶ್ ಅವರನ್ನ ಮೂಲೆಗೆ ಗುಂಪು ಮಾಡ್ತಾರೆ, ನಾವು ಲೀಡ್ರು ಅಂತಾರೆ. ಯಾಕಂದ್ರೆ ಇವ್ರು ಓಟ್ ಬೇಕು ಅಷ್ಟೇ, ಅದ್ರ ಸ್ಪಷ್ಟೀಕರಣ ಕೊಡ್ಬೇಕಲ್ಲ ಲಿಂಗಾಯತರ ಲೀಡರ್ಗಳು, ಅಥವಾ ನಮ್ಮ ಸ್ವಾಮೀಜಿಗಳು ಸ್ಪಷ್ಟೀಕರಣ ಕೊಡ್ಬೇಕಲ್ವಾ ಯಾರಿದ್ದಾರೆ ಅಂತ. ಇವತ್ತು ಒಂದು ರಸ್ತೆಗೆ ಒಬ್ಬೊಬ್ರು ಸ್ವಾಮೀಜಿಗಳಿದ್ದಾರೆ, ಅವರು ಎಲ್ಲೂ ಒಗ್ಗಟ್ಟಿಲ್ಲ. ಇವಾಗ ನಮ್ಮ ಪಂಚಮಶಾಲಿ ಹೇಳ್ತಾರೆ, ಅವ್ರಿಗೆ ಯಾವ್ದೋ ಫಾರಿನ್ ದುಡ್ಡು ಬಂದಿದೆ, ಎಲ್ಲ ಭಿಕ್ಷಿಕ ಸ್ವಾಮೀಜಿಗಳು, ನಾನ್ ಮಾತ್ರ ಹೈಫೈ ಸ್ವಾಮೀಜಿ, ನಾನು ವಿಭೂತಿ ಬಡ್ಕೊಂತಾನೆ, ನಾನು ಪಂಚಮಶಾಲಿ ಅಂತಲೇ ಬರ್ಸಿ, ನಿನ್ಗೆ ಯಾರಪ್ಪ ಅಧಿಕಾರ ಕೊಟ್ರು? ನೀವು ಸ್ವಾಮೀಜಿಗಳಿಗೆ ನೀವು ಪಂಚಮಶಾಲಿ ಅಂತ ಲಿಂಗಾಯತರಲ್ಲಿ ಹೇಳ್ಕೊಂಡ್ ಬಂದಿದ್ವಾ? ಇಲ್ಲ ತಾನೆ. ಅದನ್ನ ನೀವೆಲ್ಲ ಲಿಂಗಾಯತರು ಕೇಳಬೇಕಲ್ವಾ. ಇನ್ನೊಬ್ಬ ಸ್ವಾಮಿ ಹಾಗೆ. ಇದು ನೋಡಿ, ಇದು ಒಗ್ಗಟ್ಟಬೇಕು. ನಾವ್ ಹೇಳೋದಿಷ್ಟೇ, ಎಲ್ಲರೂ ಒಗ್ಗಟ್ಟಾಗಬೇಕು, ಇಲ್ಲ ಅಂದ್ರೆ ದೇಶ ಉಳಿಯಲ್ಲ. ಓಕೆ, ಎಸ್, ವೆಲ್ ವೀಕ್ಷಕರೇ, ಸಮುದಾಯಗಳ ನಡುವೆ ಇರುವಂತ ಒಗ್ಗಟ್ಟುಗಳನ್ನ ಇಲ್ಲಿ ಒಡೆಯುವಂತ ಕೆಲಸ ಆಗ್ತಾ ಇದೆ ಎನ್ನುವಂತ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಗಣತಿ ಆರಂಭ ಆಗಿದೆ, ಗಣತಿ ಆರಂಭ ಆದ ನಂತರ ಶುರುವಾಗಿರುವಂತಹ ಗೊಂದಲಗಳು, ಗಣತಿ ವಿಚಾರಕ್ಕೆ ನಡೀತಾ ಇರುವಂತಹ ರಾಜಕೀಯ ತಾರಕಕ್ಕೇರಿದೆ. ಪರ ವಿರೋಧ ಚರ್ಚೆಗಳು ಜೋರಾಗ್ತಾ ಇದೆ. ಕಾಂಗ್ರೆಸ್ನ ಒಳಗೆ ಭಿನ್ನಾಭಿಪ್ರಾಯಗಳು ಇದೆ ಎನ್ನುವಂಥದ್ದು ಆಗ್ತಾ ಇರುವಂತ ಚರ್ಚೆ. ಆದ್ರೆ ಮೇಲ್ನೋಟಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಒಳಗೊಳಗೆ ವಿರೋಧಿಸುವಂತ ಕೆಲಸವನ್ನ ಅವ್ರದ್ದೇ ನಾಯಕರು ಮಾಡ್ತಾ ಇದ್ದಾರೆ ಎನ್ನುವಂಥದ್ದಾಗೂ ಕೂಡ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸುನಿಲ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸುನಿಲ್ ಅವರೇ, ಈ ಗಣತಿ ಆರಂಭ ಆಗಿದ್ದು ನಿನ್ನೆಯಿಂದ ಆರಂಭ ಆಗಿದೆ. ಏನು ಗಣತಿಯನ್ನ ನಡೆಸುವಂತ ಕೆಲಸ, ಮನೆ ಮನೆಗೆ ಹೋಗ್ತಾರೆ, ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸ. ಅಕ್ಟೋಬರ್ 7ರಂದು ಈ ಗಣತಿ ಮುಗಿಯುತ್ತೆ. ನಿನ್ನೆಯಿಂದ ಆರಂಭವಾಗಿ ಅಕ್ಟೋಬರ್ 7ರ ತನಕ ಸಾಕಾಗುತ್ತಾ ಸರ್? ಇಷ್ಟು ಅವಧಿಯಲ್ಲಿ, ಇಷ್ಟು ಕಡಿಮೆ ಅವಧಿಯಲ್ಲಿ ರಾಜ್ಯದ 7 ಕೋಟಿ ಜನರ ಅವರ ಜಾತಿ ಅಥವಾ ಬೇರೆ ಬೇರೆ ವಿಚಾರಗಳ ಕುರಿತು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಈ ಸಿಬ್ಬಂದಿ ಮಾಡ್ತಾರೆ, ಹೇಗೆ ಆಗುತ್ತಾ? ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ಯಾಕೆ ಅಂತಂದ್ರೆ ಕಾರಣಗಳಿಗೆ ಆಲ್ರೆಡಿ ನಮಗೂ ನಿಮಗೂ ತಿಳಿದಿರ್ತಕ್ಕಂಥ ವಿಚಾರ. ಇವತ್ತಿನ ಒಂದು ಪತ್ರಿಕಾ ಮಾಧ್ಯಮ ಆಗಿರ್ಬೋದು, ನಮ್ಮ ವಾಹಿನಿ ಮಾಧ್ಯಮಗಳಾಗಿರ್ಬೋದು, ಎಲ್ಲ ವರದಿಗಳನ್ನು ನೇರವಾಗಿ ಸಮೀಕ್ಷೆ ಮುಖಾಂತರ ನೀಡಿದ್ದಾರೆ. ಪ್ರತಿದಿನ ಏನಿಲ್ಲ ಅಂದ್ರೆ ಒಂದು 20ರಿಂದ 25 ಲಕ್ಷ ಜನವನ್ನ ದಾಟಬೇಕು ಸಮೀಕ್ಷೆ. ಹಾಗಾಗಿನೇ ನಮ್ಮ ರಾಜ್ಯದಲ್ಲಿ 7 ಕೋಟಿ ಕನ್ನಡಿಗರಿದ್ದಾರೆ, ಒಪ್ಕೊಳ್ಳೋಣ. ಆದ್ರೆ ಕನ್ನಡಿಗರಿಗಿನ್ನ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ನಗರ ವಲಯಗಳಲ್ಲಿ ಈ ಹೊರಗಡೆಯಿಂದ ಬಂದಿರತಕ್ಕಂಥವ್ರೆ ತುಂಬಾ ಜನ ಇದ್ದಾರೆ. ಈ 7 ಕೋಟಿ ಜೊತೆನಲ್ಲಿ ಇವ್ರುಗಳ್ದು ಕೂಡ ಸಮೀಕ್ಷೆ ಮಾಡ್ತಾ ಹೋಗ್ಬೇಕಾಗ್ತದೆ. ಯಾಕೆಂದ್ರೆ ಅವ್ರು ಈ ರಾಜ್ಯದವರ, ನಮ್ಮ ದೇಶದವರ, ಅಥವಾ ಹೊರ ರಾಜ್ಯದವರ, ಅಥವಾ ಹೊರ ದೇಶದವರ, ಈ ಸಮೀಕ್ಷೆಗಳನ್ನ ಎಲ್ಲಿ ತನಕ ತಗೊಂಡೋಗಕ್ಕಾಗ್ತದೆ? ಈ ಅಕ್ಟೋಬರ್ 7ನೇ ತಾರೀಕು ಅಂತಂದ್ರೆ ಮತ್ತೆ ಅವರು ಮರಳಿ ನಾನು ಆಗ್ಲೇ ಹೇಳ್ದಂಗೆ ಇವರು ಶಾಲೆಗಳಿಗೆ ಏನ್ ರಜಾ ಕೊಟ್ಟಿದ್ದಾರೆ, ಅವ್ರು ಇನ್ನ ಎಲ್ಲೆಲ್ಲೋ ಹೋಗ್ಬೇಕಾಗಿರ್ತದೆ. ಈಗ ಶಿಕ್ಷಣ ವ್ಯವಸ್ಥೆನಲ್ಲಿ ಏನೆಲ್ಲ ಅನಾಹುತಗಳಾಗ್ತದೆ ಅಂತ ಗೊತ್ತು. ಹಳ್ಳಿಗಳಲ್ಲಿ ಹೋಗಿ ಇವ್ರು ಮೊಬೈಲ್ ನಲ್ಲಿರೋ ಇಂಟರ್ನೆಟ್ ನ ಬಳಸ್ಕೊಳಕ್ ಆಗ್ತದ? ನೆಟ್ವರ್ಕೇ ಸಿಗೋದ್ ಕಷ್ಟ ಇದೆ. ಜನಗಣತಿನ ಆಪ್ ನಲ್ಲಿ ಲೋಡ್ ಮಾಡ್ಲಿಕ್ಕೆ ಆಗ್ತದ? ಸಾಫ್ಟ್ವೇರ್ ಯಾವ ಮಟ್ಟಕ್ಕೆ ಇವ್ರು ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ ನೋಡ್ದೆ ನಾನು ನಿನ್ನೆ, ಅದು ಎಷ್ಟು ಒಂದು ಆಪ್ ನ ಡೌನ್ಲೋಡ್ ಮಾಡೋದಕ್ಕೆ ಒಬ್ರು ಟೀಚರ್ ಪಾಪ ಅವ್ರ ಮೊಬೈಲ್ ಯಾವ ತರ ಇದೆ ಅಂತಂದ್ರೆ ಅವ್ರ ಪರಿಸ್ಥಿತಿ ಹೇಳ್ತಿರೋದು. ಎಕ್ಸ್ಟ್ರಾ ಡಿವೈಸ್ ಏನು ಕೊಟ್ಟಿದ್ರು ಸತ ಆ ಜಾಗದಲ್ಲಿ ಅದು ವರ್ಕ್ ಆಗ್ಬೇಕಲ್ಲ ಸರ್. ಮೊಬೈಲ್ ಆಪ್ ನ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಸಮೀಕ್ಷೆ. ಆ ಮೊಬೈಲ್ಗಳಲ್ಲಿ ಅವರಿಗೆ ಸರಿಯಾದಂತ ವ್ಯವಸ್ಥೆನೇ ಇಲ್ಲ. ಇವರು ಜನಗಣತಿ ವಿಚಾರದಲ್ಲಿ ಬೇರೆ ಏನಾದ್ರು ಮಾಡ್ಲಿಕ್ಕೆ ಏನಾದ್ರು ಪ್ರಾರಂಭಿಸಿದಾರ ಅಂತ ಗೊತ್ತಾಗ್ತಿಲ್ಲ. ಇವ್ರು ಮಾಡ್ಲಿ, ಏನ್ ಬೇಕೋ ಸ್ಪಷ್ಟವಾಗಿ ಮಾಡ್ಲಿ. ಇವತ್ತಿನ ಟೆಕ್ನಾಲಜಿ ಎಲ್ಲಿಂದ ಎಲ್ಲೋಗ್ತಾ ಇದೆ. ಬೇರೆ ದೇಶದಲ್ಲೆಲ್ಲ ಆಗ್ಲೇ 30ರಿಂದ 40 ವರ್ಷ ದಾಟಿದ್ದಾರೆ, ಮುಂದಿದ್ದಾರೆ. ನಾವಿನ್ನು ಹಳ್ಳಿಗಳಲ್ಲಿ, ಉದಾಹರಣೆಗೆ ನಮ್ಮ ಶಿರ್ಸಿ ಭಾಗದ ಒಂದು ಒಳ ಪ್ರದೇಶಕ್ಕೆ ಹೋದ್ರೆ ಅಲ್ಲೊಂದು ಹೊಲದಲ್ಲಿ ಮನೆಗಳು ಮಾಡ್ಕೊಂಡಿದ್ದಾರೆ ಪಾಪ ಅವರು. ಆ ಭಾಗದಲ್ಲಿ ಮೊಬೈಲ್ ಅಂದ್ರೇನೆ ಗೊತ್ತಿಲ್ಲ ಜನಕ್ಕೆ. ಆ ತರ ಇದಿದೆ. ಅಲ್ಲೆಲ್ಲ ಹೋಗ್ಬೇಕು ಅಂತಂದ್ರೆ ಎಷ್ಟು ದಿನ ಸಾಲುತ್ತೆ?
ಕರಾವಳಿ ಪ್ರದೇಶದಲ್ಲಿ, ಗುಡ್ಗಾಡು ಪ್ರದೇಶಗಳಲ್ಲಿ ಅಥವಾ ಹಳ್ಳಿ ಭಾಗದ ಪ್ರದೇಶಗಳಲ್ಲಿ ಜನರನ್ನ ಇವ್ರು ಮುಟ್ಟಬೇಕು ಅಂತಂದ್ರೆ ಅಕ್ಟೋಬರ್ 7 ಅಲ್ಲ, ಮುಂದಿನ ವರ್ಷ ಅಕ್ಟೋಬರ್ 7 ಬಂದ್ರೂ ಸಾಧ್ಯ ಇಲ್ಲ ನಮ್ಮ ಪ್ರಕಾರ. ಯಾಕೆಂದ್ರೆ ತುಂಬಾ ಕಠಿಣ ಇದೆ. ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದ್ರು ರಾಜ್ಯ ಸರ್ಕಾರದವರು ಅದನ್ನ ಇನ್ನ ಮೆಟ್ಲು ಕೂಡ ಹತ್ತಿಲ್ಲ ಆ ಭಾಗದಲ್ಲಿ. ಸೊ ಈ ರೀತಿ ಆಯ್ತು ಅಂತಂದ್ರೆ ಎಲ್ಲಿ ಇವರು ಯಾವ್ದಕ್ಕೋಸ್ಕರ ಜನಗಣತಿ ಮಾಡ್ತಿದ್ದಾರೆ? ಇವ್ರು ಸರ್ಕಾರನ ಉಳಿಸ್ಕೋಬೇಕಾ? ಅತಿ ಶೀಘ್ರದಲ್ಲಿ ಕೇಂದ್ರ ಸರ್ಕಾರನು ಕೂಡ ಅನೌನ್ಸ್ಮೆಂಟ್ ಮಾಡ್ತಿದೆ ಜನಗಣತಿ ಬಗ್ಗೆ. ಅದಕ್ಕಿಂತ ಮುಂಚೆ ನಾವು ಸಿದ್ಧತೆ ಮಾಡಿಡಬೇಕು ಅನ್ನೋ ಹಠ ಇದೆಯಾ ಅವ್ರಿಗೆ? ನಾವೇ ಮೊದಲನೇವರಾಗಿರ್ಬೇಕು. ಹೌದು, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಲ್ಲವನ್ನು ಪೂರ್ವ ಸಿದ್ಧತಾ ಭಾಗದಲ್ಲೇನೆ ಸಿದ್ಧತೆ ಮಾಡಿಡಬೇಕು ಅಂತಿದೆ. ಆದ್ರೆ ಏನು ಇವರ ಒಂದು ಮುಂದಾಳತ್ವದಲ್ಲಿ ಹೆಂಗಿದೆ ಅಂತಂದ್ರೆ ಯಾವುದೇ ಒಂದು ಉಪಯೋಗಕ್ಕೆ ಬರುವಂತ ಕೆಲಸಗಳನ್ನ ಬಿಟ್ಟು ಬಾರದಿರೋ ಕೆಲಸಗಳಿಗೆ ಜಾಸ್ತಿ ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ. ಹಾಗಾಗಿ ಏನು ಉಪಯೋಗ ಆಗ್ತದೆ ಇದರಿಂದ? ಕೊಡ್ಬೇಕಾಗಿರ್ತಕ್ಕಂಥ ವರದಿ ಏನು? ಜನಗಳಿಗೆ ಮುಟ್ಟಬೇಕಾಗಿರ್ತಕ್ಕಂಥದ ವರದಿ ಏನು? ಈ ಕೆಲವೊಂದು ಇಲಾಖೆಯವರು ಬಂದ್ಬಿಟ್ಟು ಈಗ ಆಲ್ರೆಡಿ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ ಮನೆ ಬಾಗಿಲುಗಳಿಗೆ. ಅದು ನೋಡಿದವರು ಕೀಳ್ತಾ ಇದಾರೆ ಅಮಾಯಕರು. ಅದ್ರ ಅರ್ಥ ಏನು ಅಂತ ಹೇಳಿ ಇನ್ನೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದು ಏನಕ್ಕೆ ಅಂಟಿಸ್ತಾ ಇದಾರೆ, ಯಾರು ಬರ್ತಾರೆ, ಇದ್ರ ಬಗ್ಗೆ ಏನ್ ಸಮೀಕ್ಷೆ ಮಾಡಿ ಹೋಗ್ತಾರೆ, ನೀವ್ ಅಂತ ದಿನ ಇರ್ಬೇಕಾಗ್ತದೆ, ಯಾವ್ದು ಮಾಹಿತಿ ಇಲ್ಲ. ಸುಮ್ನೆ ಬರ್ತಿದ್ದಾರೆ, ಸ್ಟಿಕ್ಕರ್ ಅಂಟಿಸ್ತಾ ಇದಾರೆ. ಇದು ಯಾರೋ ಬಂದಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಕಿತ್ತಾಕೋರಿದ್ದಾರೆ. ಯಾಕೆಂದ್ರೆ ವಯಸ್ಸಾದವರೇ ಮನೆಗಳಲ್ಲಿ ಇರೋದು ಇವಾಗ. ಇನ್ ಮಿಗ್ದವರು ಉದ್ಯೋಗಕ್ಕೆ ಹೋಗ್ತಾರೆ, ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ. ಇನ್ ವಯಸ್ಸಾದವ್ರ ತರ ಏನ್ ಮಾಡ್ತಾರೆ, ತನ್ನ ಮನೆ ಸ್ವಚ್ಛತೆಯನ್ನ ತಾವು ಕಾಪಾಡ್ಕೋತಾರೆ. ಮೂರ್ತಿ ಸರ್, ಕಳೆದ ಬಾರಿಯ ಸರ್ವೆ ರಿಪೋರ್ಟ್ ಕಸದ ಬುಟ್ಟಿಗೆ ಸೇರ್ತು. ಆ ರಿಪೋರ್ಟ್ ಒಂದ್ 4 ಗೋಡೆ ಮಧ್ಯೆ ಕುಳಿತುಕೊಂಡು ಯಾರೋ ಮಾಡಿದ ರಿಪೋರ್ಟ್ ಅನ್ನ ನಾವ್ಯಾಕೆ ಒಪ್ಪಬೇಕು, ಸರಿ ಇಲ್ಲ, ಅದೊಂದು ಗ್ರೌಂಡ್ ಫ್ಲೋರ್ ಸರ್ವೆ ಅನ್ನುವಂಥದ್ದಾಗಿ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಅದೇ ರೀತಿಯಾದಂಥ ರಿಪೋರ್ಟ್ ಇದಾಗುತ್ತಾ ಅಥವಾ ಆಗಲ್ವಾ? ನೋಡಿ ಸರ್, ಏನಾಗಿದೆ ನನ್ನ ಒಂದು ಓವರ್ ಆಲ್ ಒಪಿನಿಯನ್ ಅಂದರೆ, ಈಗ ಲಾಸ್ಟ್ ಟೈಮು ಅವರೊಂದು ವರದಿ ತಯಾರು ಮಾಡಿದ್ದಾರೆ, ಕಾಂತರಾಜು ವರದಿ. ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಮಾಧ್ಯಮದವರೇ, ನೀವು ಅಲ್ಲೇ ಮರ್ತಿರ್ಬೇಕು ಅದನ್ನ. ಅದು ಯಾವುದೋ ವರದಿ ಸರಿ ಇಲ್ಲ, ಅದು ಕಸದ ಬುಟ್ಟಿಗೆ ಹಾಕಿ ಅಥವಾ ಅದು ಸರಿಯಾಗಿ ಮಾಡಿಲ್ಲ, ಗೊಂದಲ ಮಾಡಿ ಅದು ಸಾಕಷ್ಟು ಸಮಯ ಕೊಟ್ಟೇ ಅದನ್ನು ಸರಿಯಾಗಿ ಮಾಡೋಕ್ಕಾಗಿಲ್ಲ. ಇಲ್ಲಿ ನಮ್ಮ ಸ್ನೇಹಿತರಿಬ್ರು ಹೇಳ್ತಾವ್ರೆ, 8 ದಿವಸ ಟೈಮ್ ಕೊಟ್ಟಿದ್ದೀರಾ, 8 ದಿವಸದಲ್ಲಿ 7 ಕೋಟಿ ಕನ್ನಡಿಗರನ್ನ ನೀವು ಯಾವ ರೀತಿ ಭೇಟಿ ಮಾಡ್ತೀರಾ? ನಿಮ್ಮಲ್ಲಿ ಭೇಟಿ ಮಾಡೋಕ್ಕೆ ತಾಂತ್ರಿಕ ಸಪೋರ್ಟೇ ಇಲ್ಲ ಅಂತ ಅವ್ರ ಅಭಿಪ್ರಾಯ. ಅದಕ್ಕೆ ನಾನು ಸಹಮತ ವ್ಯಕ್ತಪಡಿಸ್ತೀನಿ. ನನ್ನ ಪ್ರಕಾರ ಸರ್, ಈಗ ಸಿದ್ದರಾಮಯ್ಯನವರು ಯಾವುದೋ ಒಂದು ನಿರ್ಧಾರ ತಗೊಂಡು ಅವರ ಮಂತ್ರಿಮಂಡಲನ ಎದುರಾಕೊಂಡು ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಅವರು ಈ ಒಂದು ಕಸರತ್ನ ಮುಗಿಸ್ಬಿಟ್ಟು ಏನೋ ಒಂದು ಮುಗಿಸಿ ಅದನ್ನು ವರದಿನ ಆಚೆ ಕೊಡೋದಕ್ಕೆ ಅವ್ರ ಕೈಲಿ ಆಗಲ್ಲ ಅಂತ ಹೇಳ್ತೀನಿ ನಾನು. ಅವರು ಈಗ ಏನಿದೆ ಈ ಸಮೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದನ್ನ ವರದಿನ ಆಚೆ ಕೊಡೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಕಾಂತರಾಜು ವರದಿ ಹೊರಗೆ ಬರೋಕ್ಕೆ ಎಷ್ಟು ವರ್ಷ ತಗೊಂತು? ಅವ್ರು ಹಳೆ ಗೌರ್ಮೆಂಟಲ್ಲಿ ಮಾಡಿರ್ತಕ್ಕಂಥದ್ದು ಅವ್ರು ಈಗ ಮತ್ತೆ ಗೌರ್ಮೆಂಟಿಗೆ ಬಂದಾಗ, ಈ ಹೊಸ ಗೌರ್ಮೆಂಟ್ ಬಂದಾಗ ಅದನ್ನು ಅವರು ಹೊರಗೆ ತಂದರು, ಅದು ನೆರವೇರಲಿಲ್ಲ. ಅವಾಗೂ ಇದೇ ಜಾತಿ ಸಮೀಕ್ಷೆನೇ ಮಾಡಿದ್ದು ನಮ್ಮ. ಸರ್, ಆ ರಿಪೋರ್ಟ್ ರೆಡಿ ಆಗುವಾಗ ಅದ್ರಲ್ಲಿ ಒಂದ್ ಸ್ವಲ್ಪ ಗೊಂದಲಗಳಿತ್ತು ಅಂತ ಹೇಳಿ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಮರು ನೇಮಕ ಮಾಡ್ಕೊಳ್ತಾರೆ ಹೊಸದಾಗಿ. ಆಗ ಅವ್ರಿಗೆ ಟೈಮ್ ಇತ್ತಲ್ವಾ ಸರ್? ಅಲ್ಲಿ ಏನು ಲೋಪದೋಷಗಳಿತ್ತು, ಸರಿ ಮಾಡ್ಬೋದಿತ್ತಲ್ವ ಅವರು? ಸರ್, ಆಕ್ಚುಲಿ ಅದು ಯಾವತ್ತೂ ಅಷ್ಟೇ, ಉದ್ದೇಶ ಒಳ್ಳೇದಿದ್ದು ಕೆಲಸ ಮಾಡಿದಾಗ ಆ ಕೆಲಸನ ನಾವು ತಿದ್ದುಪಡಿನೋ ಅಥವಾ ಏನೋ ಮಾಡ್ಬೋದು. ಉದ್ದೇಶನೇ ಕೆಟ್ಟದ್ದು. ಕೆಟ್ಟ ಉದ್ದೇಶ ಇದ್ದಾಗ ಅವರು ಏನೋ ಒಂದು ಹಿಂದುಳಿದ ಜಾತಿಗಳಿಗೆ ಅನುಕೂಲ ಮಾಡಬೇಕು ಅಂತ ಹೋಗ್ತೀನಿ. ನೇರವಾಗಿ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಕರೆದು ಅವ್ರ ಉದ್ದಟತನ ಬಿಟ್ಟು, ನೋಡಿ ಕರ್ನಾಟಕ ಜನ ಉದ್ದೇಶ ಮಾತಾಡಿ, ನೋಡಿ ಕರ್ನಾಟಕ ಜನಗಳು ನಾವು ಏನು ನಮ್ಮ ಧರ್ಮ ಜಾತಿ ಇದ್ದಾವೆ ಅದೇ ವ್ಯವಸ್ಥೆಯಲ್ಲಿ ನಾನು ಮಾಡ್ತಿದ್ದೀನಿ, ನಾನು ಯಾವುದೇ ಧರ್ಮಗಳನ್ನ ಜಾತಿಗಳನ್ನ ಉಪಜಾತಿಗಳನ್ನ ಹುಟ್ಟಾಗ್ತಿಲ್ಲ ಆಮೇಲೆ ಅಂತ ಅವ್ರು ಮಾತಾಡೋಕ್ಕೆ ರೆಡಿ ಇಲ್ಲ ಸರ್. ಅವ್ರು ಮಾತಾಡಿಸಿ ನೋಡೋಣ, ನೀವು ಮುಖ್ಯಮಂತ್ರಿಗಳು ನಿಮ್ಮ ಮಾಧ್ಯಮದವ್ರಿಗೆ ಮಾತಾಡಿಸಿ, ಸರ್ ಏನು ಸರ್ ನೀವು ಜಾತಿ ಗಣತಿ ಮಾಡ್ತೀರಾ ಅಂತ ಹೇಳಿದ್ರೆ ಆತನಿಗೆ ಹೇಳೋಕ್ಕೆ ಫಸ್ಟ್ ಆಫ್ ಆಲ್ ತಾಳ್ಮೆ ಇಲ್ಲ. ಆಮೇಲೆ ಜನಗಳಿಗೆ ಸ್ಪಷ್ಟೀಕರಣ ಕೊಡ್ತಿಲ್ಲ ಅವರು. ಸರ್, ಈಗ ಈ ರಾಜ್ಯದ ಮೊದಲನೇ ಪ್ರಜೆ ರಾಜ್ಯಪಾಲರು ಇರ್ಬೋದು, ರಾಜ್ಯಪಾಲರು ಕಾನೂನು ಚೌಕಟ್ಟಲ್ಲಿ ಅವ್ರ ಮೊದಲನೇ ಪ್ರಜೆ ಇರ್ಬೋದು. ಇವರು ಸಂವಿಧಾನಿಕವಾಗಿ ಜನಗಳು ಆಯ್ಕೆ ಮಾಡಿರ್ತಕ್ಕಂಥ ಮೊದಲನೇ ಪ್ರಜೆ ಯಾರು ಅಂದರೆ ಸಿದ್ದರಾಮಯ್ಯನವರು. ಅವ್ರು ಹೇಳ್ಬೋದಾಗಿತ್ತು, ಈ ರಾಜ್ಯದ ಜನತೆ ಎಲ್ಲ ಅವ್ರ ಕೈ ಕೆಳಗಡೆ ಬರ್ತಕ್ಕಂಥ ರಾಜ್ಯದ ಜನತೆ, ಈ ರಾಜ್ಯ ಆಳ್ತಿದ್ದಾರೆ ಅವ್ರು ಹೇಳ್ಬೋದಾಗಿತ್ತು, ನೋಡಿ ಇಂಥ ಕಾನೂನಲ್ಲಿ ನನಗೆ ಅವಕಾಶ ಇದೆ, ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ಮದುವೆ ಮುಖಾಂತರ. ಇಂಥ ಕಾನೂನಲ್ಲಿ ನನಗೆ ಅವಕಾಶ ಇದೆ, ನನಗೆ ಸಂವಿಧಾನ ಕೆಳಗಡೆ ರಚನೆ ಆಗ್ತಕ್ಕಂಥ ರಾಜ್ಯಕ್ಕೆ ನಾನು ನನ್ನ ರಾಜ್ಯದ ಜನತೆ ಹಿತಾಸಕ್ತಿಗೋಸ್ಕರ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಮತ್ತು ಸಮಾಜದಲ್ಲಿ ತುಳಿತುಕೊಳ್ಪಟ್ಟ ಇದ್ದರೆ ಅವ್ರನ್ನ ಸಮೀಕ್ಷೆ ಮಾಡಿ ನಾನು ಯೋಜನೆಗಳು ತರಬೇಕು ಅಂತಿದ್ದೀನಿ ಸರ್. ಈಗ ರಿಂಗ್ ರೋಡ್ ಮಾಡೋಕ್ಕೆ ಅಂತ ಒಂದು ಯೋಜನೆ ಆಗ್ತಾರೆ. 20 ವರ್ಷದಿಂದ ಬರೀ ಪೇಪರ್ನಲ್ಲಿ ಸ್ಕೆಚ್ ಹಾಕೊಂಡು ಬರ್ತಾನೆ ಇದ್ದಾರೆ.
20 ವರ್ಷ ಆ ಮಗು ಒಂದು ಮಗು ಹುಟ್ಟಿದ್ರೆ 20 ವರ್ಷ ಆಗಿರೋದೀಗ ಆ ಮಗು ಆ ರಸ್ತೆಯಲ್ಲಿ ಓಡಾಡಬೇಕಾಗಿತ್ತು. ಇನ್ನೂ ಆ ರಸ್ತೆ ಬರೀ ಪೇಪರಲ್ಲೇ ಓಡಾಡ್ತಿದೆ. ರಿಂಗ್ ರಸ್ತೆಗಳು ಈ ಏನಂತಾರೆ ಈ ಎಲ್ಲ ಅಲ್ಲೇ ಇದ್ದಾವೆ. ಸರ್, ಈಗ ಅದಕ್ಕೆ ನಾನು ಹೇಳೋದು ಸಿದ್ದರಾಮಯ್ಯವರು ಈಗಲೂ ಕಾಲ ಮಿಂಚಿಲ್ಲ. ಈಗ ಮಾಧ್ಯಮಗಳ ಮುಖಾಂತರ ಈ ಹಿಂದುಳಿದ ವರ್ಗಗಳ ಒಂದು ಏನು ಕಾನೂನಿನಲ್ಲಿ ಇವರು ನಾವು ಮಾಡ್ತಿದ್ದೀರಿ ಅದನ್ನ ಈ ಎಲ್ಲ ವಿರೋಧ ಪಕ್ಷಗಳು ನಮ್ಮ ಕರ್ನಾಟಕದ ಜನ ನನಗೆ ಸಹಕಾರ ಮಾಡಿ ನಾನು ಮುಂದೆ ಇಂಥ ಯೋಜನೆಗಳು ಕೊಡಬೇಕು ಅಂತಿದ್ದೀನಿ ಅಂತ ಹೇಳ್ಬೇಕು. ಸುಮ್ಮನೆ ಕುಳಿತುಕೊಂಡು ಇವರು ನೋಡಿ ಸರ್, ಈಗ ಒಂದು ಹೊಸ ಧರ್ಮ ಹುಟ್ಟಾಕ್ತಾರೆ, ಜಾತಿ ಒಳಗೊಂದು ಜಾತಿ, ಧರ್ಮ ಮಿಕ್ಸ್ ಮಾಡ್ತಾರೆ, ಧರ್ಮ ಮತ್ತು ಜಾತಿನ ಮಿಕ್ಸ್ ಮಾಡ್ತಾರೆ. ಸರ್, ಇವೆಲ್ಲ ನನಗನ್ಸುತ್ತೆ ನಾವೆಷ್ಟೇ ಬಾಯಿ ನೋವು ಎಷ್ಟೇ ಸಮಯ ವ್ಯರ್ಥ ಮಾಡಿದ್ರು ಸಿದ್ದರಾಮಯ್ಯನವರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತ ಸರ್ವಜ್ಞ ಅಂತ ಗಾದೆಗೆ ಸೂಟ್ ಆಗ್ತಾರೆ. ಓಕೆ ತಾಯ್ನಾಡು ರಾಘವೇಂದ್ರ ಅವರೇ, ಈಗ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಒಂದಷ್ಟು ಗೊಂದಲಗಳಿವೆ. ಈಗ ಸರ್ವೆಗೆ ಬಂದಂತ ಸಂದರ್ಭದಲ್ಲಿ ನಾವು ಹಿಂದೂ ಅಂತ ಬರೆಸಬೇಕಾ ಅಥವಾ ವೀರಶೈವ ಲಿಂಗಾಯತ ಅಂತ ಬರೆಸಬೇಕಾ ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸ್ವಾಮೀಜಿಗಳು ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಮುದಾಯದ ಮುಖಂಡರದ್ದು ಕೂಡ ಒಂದೊಂದು ಅಭಿಪ್ರಾಯಗಳಿವೆ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಸರ್? ಅಲ್ಲ, ಈಗ ಅದೇನೇ ದೊಡ್ಡ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಗೊಂದಲನೂ ಕಾರಣ ಏನಾದರೂ ಈ ಮುಖ್ಯಮಂತ್ರಿಗಳ ಜೊತೆಗೆ ನಮ್ಮ ವೀರಶೈವ ಕೆಲ ಮುಖಂಡರು ಸ್ವಾಮೀಜಿಗಳು ಏನಾದ್ರು ಕಿಕ್ ಬ್ಯಾಂಕ್ ತಗೋಬಿಟ್ಟಾರ ಅನ್ನೋ ಅನುಮಾನ ನಮಗೆಲ್ಲ ಸಾಮಾನ್ಯ ಜನರಿಗೆ ಬರ್ತಾ ಇತ್ತು ಇವಾಗ. ಯಾಕೆಂದ್ರೆ ಒಬ್ಬ ಸ್ವಾಮೀಜಿ ಹೇಳ್ತಾನೆ ವೀರಶೈವ ಬರ್ಸಿ ಅಂತ, ಒಬ್ಬ ರಾಜಕೀಯ ಮುಖಂಡ ಹೇಳ್ತಾನೆ ಹಿಂದೂ ಬರ್ಸಿ ಅಂತ, ಇನ್ನೊಬ್ಬ ಸ್ವಾಮೀಜಿ ಹೇಳ್ತಾರೆ ನೀವು 5 ಮಕ್ಕಳಿಗೆ ಒಬ್ಬನಿಗೆ ಹುಟ್ಟಿದ್ರೆ ವೀರಶೈವ ಬರ್ಸಿ, 5 ಜನ ಹುಟ್ಟಿದ್ರೆ ಲಿಂಗಾಯತ ಬರ್ಸಿ ಅಂತ. ಇದು ಇವರಿಗೆಲ್ಲ ಈ ಫಸ್ಟ್ ಈ ಸ್ವಾಮೀಜಿಗಳಿಗೆ ಮತ್ತೆ ರಾಜಕೀಯ ಮುಖಂಡರಿಗೆ ನಾವೇನ್ ಮಾಡ್ಬೇಕು? ಅದಕ್ಕೆ ನಾನು ಹೇಳಿದ್ದು, ಏನು ರಾಜಕೀಯ ಮುಖಂಡರುಗಳು ಮೊನ್ನೆ ಸಭೆ ಸೇರಿದ್ರಲ್ವಾ, ಅವ್ರು ಯಾರು ಕೂಡ ಲಿಂಗಾಯತರಲ್ಲ, ಶೆಟ್ರು, ಬಣಜಿಗರು, ಇನ್ನೊಂದು ಜಾತಿ ಸೇರಿದವರು. ಅವ್ರು ಯಾರು ಈ ಸ್ವಾಮೀಜಿಗಳು ಅಂತ ಹಿನ್ನೆಲೆ ಚೆಕ್ ಮಾಡಬೇಕು. ಈ ಸ್ವಾಮೀಜಿಗಳು ಸಹ ಮೂಲತಃ ಲಿಂಗಾಯತರ, ವೀರಶೈವರ ಅಥವಾ ಇವರೇನವರು ಬೇರೆಯವರ ಅಂತ. ಈಗ ಅವನು 5 ಜನರಿಗೆ ಹುಟ್ಟೋದು ಅಂತ ಒಬ್ಬ ಸ್ವಾಮೀಜಿ ಹೇಳಿಕೆ ಕೊಡ್ತಾನೆ ಅಂತ ಅಂದಾಗ ಅವ್ರು ಎಷ್ಟು ಜನರಿಗೆ ಹುಟ್ಟಿದ್ದಾರೆ ಸ್ವಾಮೀಜಿ ಹಾಕಿನ ಮುಂಚೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ ಇವತ್ತು. ಯಾಕೆಂದರೆ ಆ ಪದ ಒಬ್ಬ ಸ್ವಾಮೀಜಿ, ಈಗ ಸ್ವಾಮೀಜಿ ಅಂದರೆ ನಾವು ಹೇಳ್ತೇವೆ ನಮ್ಮ ಮಕ್ಕಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ, ಈ ಸ್ವಾಮೀಜಿ ಥರ ಬದುಕಿ ಅಂತೇವೆ. ಈ ರೀತಿ ಸ್ವಾಮೀಜಿ ಬಾಯಲ್ಲಿ ಬರ್ತಾ ಇದೆ ಅಂದರೆ ನಾವು ನಮ್ಮ ಮಕ್ಕಳನ್ನ ಹೋಗಿ ಸ್ವಾಮೀಜಿಗಳ ಹತ್ರ ಕರ್ಕೊಂಡು ಹೋಗೋಕ್ಕಾಗತ್ತಾ? ಒಬ್ಬ ಮೃತ್ಯುಂಜಯ ಸ್ವಾಮೀಜಿ ಈಗೇನೋ ಮೊನ್ನೆ ತೆಗೆದಾಕಿದ್ರು, ಅವನೇನೋ ಸ್ವಂತ ದುಡ್ಡು ಅಲ್ಲಿ ಇಲ್ಲಿ ದುಡ್ಡು ಮಾಡ್ಕೊಂಡವನೆ ಅಂತ ಸ್ವಂತ ಮಠ ಕಟ್ತವನೆ. ಆದರೆ ಈ ರೀತಿಯ ಒಂದು ಸ್ವಾಮೀಜಿಗಳು ಮತ್ತೆ ನೋಡ್ರಿ ಇವತ್ತು ಏನಾಗಿದೆ, ಈಗ ಏನಾಗ್ಬಿಟ್ಟು ಯಥೇಚ್ಛವಾಗಿ ನಾವು ಹಿಂದೂನಪ್ಪ, ನಾವು ಹಿಂದೂ ಅಂತಲೇ ಬರೆಸ್ತೇವೆ. ನಾನೊಬ್ಬ ಹಿಂದೂ, ನಾನು ಹಿಂದೂ ಅಂತಲೇ ಬರೆಸ್ತಾನೆ, ಆಯ್ತಲ್ಲ. ಯಾವ ಜಾತಿ, ನಾವು ಸಮುದಾಯ ಜಾತಿ ಅಂದಾಗ ವೀರಶೈವ ಆಗುತ್ತೆ, ನಾನೊಬ್ಬ ಹಿಂದೂ ಅಂತಲೇ ನಾನು ಬರೆಸ್ತಾನೆ. ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೇವೆ, ಹಿಂದೂ ಅಂತಲೇ ಬರ್ಸಿ ಎಲ್ಲರೂ. ಹಿಂದೂ ಎಷ್ಟು ಜನ ಹಿಂದೂ ಅಂತಲೇ ಆಗಲಿ, ಇಲ್ಲಿ ಏನಾರು ಆ ಥರ ಗಣತಿ ಆದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್. ಯಾಕೆಂದರೆ ನೋಡಿ, ಕ್ರಿಶ್ಚಿಯನ್ನಲ್ಲಿ ಹಲವಾರು ಜಾತಿಗಳಿದೆ, ಎಲ್ಲರೂ ಕ್ರಿಶ್ಚಿಯನ್ ಅಂತ ಬರೆಸ್ತಾರೆ. ಮುಸ್ಲಿಮಲ್ಲಿ ಹಲವಾರು ಮುಸ್ಲಿಂ ಸಮುದಾಯಗಳಿದ್ದಾವೆ, ಬೇರೆ ಬೇರೆ ವಿಂಗಡಗಳಿದ್ದಾವೆ, ಮುಸ್ಲಿಂ ಅಂತ ಬರೆಸ್ತಾರೆ. ಎಲ್ಲ ಬೇರೆ ಬೇರೆದಲ್ಲಿ ಇರೋದ್ರಿಂದ ತಾವೆಲ್ಲ ದಯವಿಟ್ಟು ಹಿಂದೂಗಳು ಅಂತ ಹಿಂದೂ ಅಂತಲೇ ಬರ್ಸಿ. ಅಟ್ಲೀಸ್ಟ್ ಎಷ್ಟು ಜನಸಂಖ್ಯೆ ಹಿಂದೂದಿದೆ ಅಂತನಾದ್ರು ಗೊತ್ತಾಗುತ್ತೆ. ಮುಂದಿನ ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಅದೊಂದು ಒಳ್ಳೆದರೂ ಆಗುತ್ತೆ, ಅದನ್ನು ನಾವು ಹೇಳ್ಬೋದು. ಆದರೆ ಇವತ್ತು ಏನಾಗಿದೆ ನೋಡಿ, ಯಥೇಚ್ಛವಾಗಿ ಕೊಟ್ಟಾಗ ಜನಗಳು ಈ ಥರ ಒಂದು ಗೊಂದಲ ಸೃಷ್ಟಿ ಆಗುತ್ತಂತೆ. ಇವು ಸಿದ್ದರಾಮಯ್ಯ ಅವರಿಗೆ ಅದೇ ಆಗಿರೋದು. 136 ಜನ ಬಂದ್ಬಿಟ್ಟಿದ್ದಾರೆ. ಎಷ್ಟೋ ನಿಗಮ ಮಂಡಳಿಗಳು ಮಾಡಿದ್ರು, ಅವ್ರಿಗೆ ಊಟದ ಕಾರ್ ಕೊಡಕ್ಕೆ ಸಾಧ್ಯವಾಗ್ತಿಲ್ಲ. ಈ ರೀತಿಯ ಜಾತಿ ಗಣತಿ, ಇನ್ನೊಂದು ಗಣತಿ, ಅದಕ್ಕೊಬ್ಬರು ಅಧ್ಯಕ್ಷರು ಮಾಡಬೇಕು, ಅದಕ್ಕೊಂದು 4 ಜನ PA ಗಳು ಕೊಡಬೇಕು, ಅವ್ರಿಗೆ ಏನಾರು ಒಂದು ಕೆಲಸ ಕೊಡಬೇಕು. ಕೆಲಸ ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತಾರೆ? ಇವ್ರನ್ನ ಬೈಕೊಂಡು ಓಡಾಡ್ತಾರೆ. ಇವತ್ತು ನೋಡ್ರಿ, ಒಬ್ಬ ಸಚಿವರು ರಾಜಣ್ಣ ಅಂತವರು, ಪ್ರಾಮಾಣಿಕ ಸಚಿವರು, ಬರೇ ಒಬ್ಬ ರಾಹುಲ್ ಗಾಂಧಿ ಬಗ್ಗೆ ಇವತ್ತು ಏನು ಇನ್ನೇನು ಮಾಡ್ತಾ ಇರೋ ಸರಿ ಇಲ್ಲ ಅಂತ ಹೇಳಿದ್ದಕ್ಕೋಸ್ಕರ ಯಾರೋ ಒಬ್ಬನು ಡೆಲ್ಲಿ ದೊರೆ ಬಂದ್ಬಿಟ್ಟು ಇಲ್ಲಿ ಇಷ್ಟು ಜನ ಮುಖ್ಯಮಂತ್ರಿನ ಸೈಡಿಗೆ ಹಾಕ್ಬಿಟ್ಟು ಇಲ್ಲಿ ಸಮೀಕ್ಷೆ ಮಾಡ್ತಾ ಇದೀಯಾ, ನಮ್ಮ ಇದೊಂದು ಕೇಳ್ತಾ ಇದೀಯಾ, ನೀನ್ಯಾರು ಕೇಳಕ್ಕೆ ಅಂತ ಪ್ರಶ್ನೆ ಮಾಡಿದ್ರು ರಾಜಣ್ಣ ಅವರು ಅಂತ ಹೇಳಿ. ಅಂತ ಒಂದು ಒಳ್ಳೆ ಸಮುದಾಯದಿಂದಲೇ ಬಂದಿರೋ ಅಂತವ್ರು, ಆ ಥರ ಹಿನ್ನೆಲೆ ಉಳ್ಳ ಒಳ್ಳೆ ಲೀಡ್ರು ಇವತ್ತು ಅವರನ್ನ ಏನ್ ಮಾಡಿದ್ರು ಹೇಳಿ? ವಜಾ ಮಾಡಿದ್ರು. ರಾಜೀನಾಮೆ ಕೊಡೋಕ್ಕೂ ಬಿಟ್ಟಿಲ್ಲ, ವಜಾ ಮಾಡಾಕಿದ್ರು. ಅದು ಸಿದ್ದರಾಮಯ್ಯ ಅವ್ರ ಶಿಷ್ಯನೇ ಅವರು. ಅಂಥವ್ರನ್ನ ವಜಾ ಮಾಡ್ತಾರೆ ಅಂದಾಗ ಇಲ್ಲಿ ಆ ಸಚಿವರುಗಳ ಪಾಪ ತುಂಬಾ ಜನ ಅವ್ರಿಗೆ ಇದೆ, ಹೊಟ್ಟೆ ಒಳಗಡೆ ರಕ್ತ ಕುದೀತಾ ಇದೆ, ಅವ್ರಿಗೆ ಇದೆಲ್ಲ ಬೇಕಿತ್ತ ಅಂತ. ಆದರೂ ಕೂಡ ಸಿದ್ದರಾಮಯ್ಯ ಅವರು ಇವತ್ತು ಹೈಕಮಾಂಡ್ ಅಲ್ಲಿ ನೀನು ಮುಖ್ಯಮಂತ್ರಿಯಾಗಿ ಇಳಿದ್ರೆ ನೀನು ಮುಸ್ಲಿಮರಿಗೆ ಸಪೋರ್ಟ್ ಮಾಡಬೇಕು, ನೀನು ಈ ತರನೇ ಮಾಡಬೇಕು. ಇದು ಇವತ್ತೇನಾಗಿದೆ ಹೇಳ್ತಾರಲ್ಲ ಕೀಗೊಂಬೆ ಅಂತ, ಇದು ಏನಾಗಿದೆ? ನಾವು ಬರೇ ಇದನ್ನ ನೋಡ್ತಾ ಇದ್ದೇವೆ, ಸಿದ್ದರಾಮಯ್ಯ ಅವ್ರನ್ನ ಮಕ್ಕಳಲ್ಲಿ ಕಾಣಿಸ್ತಾ ಇದೆ. ಪೂರ್ತಿ ಕೀಗೊಂಬೆಗಳು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರು ಏನ್ ಹೇಳ್ತಾರೆ ಇವತ್ತು. ಯಾಕಂದ್ರೆ ನೋಡಿ, ಇವತ್ತು ರಾಹುಲ್ ಗಾಂಧಿ ಅನ್ನೋದಕ್ಕಿಂತ ಈಗ ಅವ್ರ ಹಿನ್ನೆಲೆ ಚೆಕ್ ಮಾಡ್ಕೊಂಡು ಹೋದ್ರೆ ಅದು ಗಾಂಧಿ ಅಂತ ಬರೋದೇ
ಇಲ್ಲ ಅವರಿಗೆ, ಹೆಂಗ್ ಬರುತ್ತೆ ಗಾಂಧಿ ಅಂತ ಹೇಳಿ? Okay. ಆ ರೀತಿ ಇದೆ. ಅವಾಗ ಅದೇನಾಗುತ್ತೆ, ನಾವು ಈ ಓಲೈಕೆಗಳು ನೋಡಿದಾಗ ಇವತ್ತು ಸಿದ್ದರಾಮಯ್ಯ ಅವರು ನಾವು ನೋಡಿದ್ದೀವಿ 18-19 ಬಜೆಟ್ ಬಡಿಸಿದ್ದಾರೆ. ನಾವೇನೋ ಕನ್ನಡಕ್ಕೂ ಸುಮಾರು ಒಳ್ಳೆ ಕೆಲಸಗಳು ಮಾಡಿದ್ರು, ನಾವೆಲ್ಲ ತುಂಬಾ ಗೌರವಿತವಾಗಿದ್ರಿ. ಇವತ್ತು ಅವರೆಲ್ಲ ಮಾರ್ಗದರ್ಶನ ಆಗ್ಬೇಕಿತ್ತು ನಮಗೆಲ್ಲ. ಯಾಕಯ್ಯೋ ಜಾತಿ ಜಾತಿ ಅಂತ ಕಿತ್ತಾಡ್ತೀರಾ, ಎಲ್ಲ ಒಂದೇ ಜಾತಿ ಅಂತ. ಆದ್ರೆ ಇವತ್ತು ನೋಡಿ, ಇವತ್ತು ಬರೀ ಒಂದು ಮೊನ್ನೆ ನಿನ್ನೆ ದಸರಾ ಉದ್ಘಾಟನೆ ಹೇಳ್ತೀನಿ, ತಾಳ್ಮೆ ಕಳ್ಕೊಂತವ್ರಿ ಸಿದ್ದರಾಮಯ್ಯ. ಕುತ್ಕೊಳ್ರೆ ಅಲ್ಲಿ, ಯಾರು ನೀವು ಕುತ್ಕೊಳ್ರೆ 5 ನಿಮಿಷ ಅಂದ್ರೆ ಏನ್ ರಾಜಕಾರಣಿಗಳು ಇವತ್ತು ಅವರಲ್ಲಿ ಓಟ್ ಆಗಿದ್ದಕ್ಕೆ ತಾನೇ ಇವ್ರು ಮುಖ್ಯಮಂತ್ರಿ ಆಗಿರೋದು ಅಲ್ವಾ? ಇವತ್ತು ಈ ತರ ತಾಳ್ಮೆ ಕಟ್ಕೊಂತಾರೆ. ಮುಖ್ಯಮಂತ್ರಿ ಎದುರುಗಳಿಗೆ ಇವತ್ತು ಪೊಲೀಸ್ ಇಲಾಖೆ ಕಂಟ್ರೋಲ್ ಇಲ್ಲ ಅಂದ್ಮೇಲೆ ಇನ್ನು ಮುಖ್ಯಮಂತ್ರಿ ಹಿಂದ್ಗಡೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಬೇಕಾಗುತ್ತಲ್ವಾ? ಖಂಡಿತ ಖಂಡಿತ. ಸುನಿಲ್ ಅವರೇ, ಕೊನೆಯದಾಗಿ ಯಾವುದೇ ಒಂದು ಸಮೀಕ್ಷೆಯಿಂದ ಸೌಲಭ್ಯಗಳನ್ನ ಕೊಡೋಕಾಗಿಯೇ ಈ ಸಮೀಕ್ಷೆಗಳನ್ನ ಮಾಡ್ತಾರ? ಸಮೀಕ್ಷೆಯಿಂದ ಸಮಾಜಕ್ಕೆ ಏನಾದರೂ ಲಾಭ ಆಗತ್ತಾ? ಸಾಮಾಜಿಕ ಸುಧಾರಣೆ ಆಗತ್ತಾ? ನೀವೊಬ್ರು ಸಾಮಾಜಿಕ ಹೋರಾಟಗಾರರಾಗಿರುವಂತ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ. ಖಂಡಿತ ಸರ್, ಈ ಒಂದು ನಿರ್ಣಯ ಬಹಳ ಒಂದು ಒಳಗಡೆ ಆತಂಕವನ್ನೇ ಸೃಷ್ಟಿ ಮಾಡ್ತಿದೆ. ಇವ್ರು ಹೀಗೆ ಕಿತ್ಲಾಡ್ತಾ ಇದ್ರೆ ಮುಂದೊಂದ್ ದಿನ ನಾವು ಸಾಮಾಜಿಕ ಹೋರಾಟಗಾರರು ಏನಿದೀವಿ, ನಮಗೆ ಒಂದು ನಾಡು ಬಹಳ ಮುಖ್ಯ. ಖಂಡಿತ. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನೆಲ್ಲ ಕರೆಸಿ ಗೌರವಿಸಿದ್ದಾರೆ. ಉದಾಹರಣೆಗೆ ಕಳೆದ ನವೆಂಬರ್ನಲ್ಲಿ ಒಂದು ತಾಂಜಾನಿಯಾ ದೇಶಕ್ಕೆ ಹೋಗಿದ್ದೆ. ಅಲ್ಲಿ ಜನಗಳು ಬದುಕಿ ಒಂದು ದಿನದ ಊಟ ಮಾಡುವ ವ್ಯವಸ್ಥೆನೆ ಕಷ್ಟವಾಗಿದೆ ಪರಿಸ್ಥಿತಿ. ಯಾಕೆ ಅಂತಂದ್ರೆ ಇಲ್ಲಿ ಜಾತಿ ಧರ್ಮ ಇನ್ನೊಂದು ಮತ್ತೊಂದು ಅಂತೇಳಿ ಜನಗಳ ಬ್ರೈನ್ ವಾಷಿಂಗ್ ಕೆಲಸ. ಯಾಕಂದ್ರೆ ಇಡೀ ನಮ್ಮ ಭಾರತ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಭಾರತ. ಇಲ್ಲಿ ಜಾತಿ ಅಥವಾ ಧರ್ಮ ಎಂಬ 2 ವಿಷ ಬೀಜಗಳನ್ನ ಬಿತ್ತಿ ನಾನು ಅಲ್ಲಿ ಅವನು ನಾನು ಇಲ್ಲಿ ಅವನು ಅಂತ ಕಿತ್ಲಾಡೋ ಮಟ್ಟಕ್ಕೆ ಇವರು ತಂದಿಟ್ಟಿದ್ದಾರೆ. ಇದು ಇದೇ ರೀತಿ ನಡೀತಾ ಇತ್ತು ಅಂತಂದ್ರೆ ನಾವು ನಮ್ಮ ಒಂದು ಸ್ವತಂತ್ರವಾದಂತ ಒಂದು ಒಕ್ಕೂಟವನ್ನ ಸೃಷ್ಟಿ ಮಾಡಿ ದೇಶ ಯಾವ ರೀತಿ ಸ್ವತಂತ್ರವಾಗಿದೆ ಅದೇ ರೀತಿ ನಮ್ಮ ಕರ್ನಾಟಕವನ್ನು ಒಂದು ಸ್ವತಂತ್ರ ರಾಷ್ಟ್ರವನ್ನಾಗಿ ಘೋಷಣೆ ಮಾಡ್ತೇವೆ ಹೋರಾಟಗಾರರು. ಇದು ಒಂದು ಅಂತಿಮ. ನೀವು ಎ ಇಂದ ಝೆಡ್ ತನಕ ಯಾವ ತರ ಒಂದು ನಮ್ಮ ವಾಹಿನಿಗಳಿದಾವೆ, ಈ ಝೆಡ್ ಅನ್ನೋದೇ ಒಂದು ಅಂತಿಮ ನಮ್ಮ ಪ್ರಕಾರ. ಅದೇ ರೀತಿ ನಮ್ಮ ಕನ್ನಡಿಗರು ಈ ಜಾತಿ ಆಗಿರ್ಬೋದು, ಉಪಜಾತಿಗಳಾಗಿರ್ಬೋದು, ಧರ್ಮ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಂದೂ ಆಗಿರ್ಬೋದು, ಈ ರೀತಿ ಏನು ಈ ಬೇಡದೇ ಇರ್ತಕ್ಕಂಥ ಸಮೀಕ್ಷೆಗಳು. ಇವತ್ತು ದಿನ ಬೆಳಗ್ಗೆ ಆದ್ರೆ ಕೂಲಿ ಕಾರ್ಮಿಕರು ಕೂಲಿ ಮಾಡ್ಲೇಬೇಕು, ಅವ್ರ ಮಕ್ಕಳು ಒಂದು ಬಡ ಶಾಲೆನಲ್ಲಿ ಓದ್ಲೇಬೇಕು, ಮತ್ತೆ ಅವರು ಓದಿ ಪಾಸ್ ಆದ್ರೂ ಕೂಡ ಅವ್ರಿಗೆ ಸರಿಯಾದಂತ ವ್ಯವಸ್ಥಿತವಾದಂತ ಒಂದು ಉದ್ಯೋಗ ಅವಕಾಶ ಇಲ್ಲ. ಶ್ರೀಮಂತರಾಗೇ ಇದ್ದಾರೆ. ಈಗ GST ಕಟ್ಟಿದ್ರೆ ಎಲ್ಲವನ್ನು ಕಟ್ಟದಂಗೆ ಅಂತ ಹೇಳ್ತಾರೆ. ಆದ್ರೆ GST ಕಟ್ಟದವ್ರು ಇವತ್ತು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಅಂತ ಒಂದು ವಿಚಾರದಲ್ಲಿ ಇವ್ರು ಇದೇ ರೀತಿ ಮಾಡ್ತಾ ಇತ್ತು ಅಂತಂದ್ರೆ ನಮ್ಮ ರಾಜ್ಯ ಯಾವ ರಾಜ್ಯಕ್ಕಿಂತನೂ ಬಡ ರಾಜ್ಯವಾಗಿಲ್ಲ. ಈ ರಾಜ್ಯವನ್ನ ರಾಷ್ಟ್ರ ಮಟ್ಟಕ್ಕೆ ಒಂದು ಉನ್ನತ ಮಟ್ಟವಾದಂತ ಸ್ಥಾನವನ್ನ ನಾವು ಕಟ್ತೀವಿ ಅಂತ ಹೇಳಲಿಕ್ಕೆ ನಿರ್ಣಯಭೂತವಾಗಿ ಹೇಳ್ತಾ ಇದೆ. ಧನ್ಯವಾದ. ಎಸ್, ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನ ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಸುನಿಲ್ ಅವರು, ಹಾಗೆಯೇ ವೀರಶೈವ ಲಿಂಗಾಯತ ಮುಖಂಡರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರು, ಹೈಕೋರ್ಟ್ ವಕೀಲರಾಗಿರುವಂತಹ RLN ಮೂರ್ತಿ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ರಾಜ್ಯಾದ್ಯಂತ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಆರಂಭ ಆಗಿದೆ. ಸೋಮವಾರ ಆರಂಭವಾದಂಥ ಈ ಸಮೀಕ್ಷೆಯಲ್ಲಿ ಸಾಕಷ್ಟು ಗೊಂದಲಗಳು ಕಂಡು ಬರ್ತಾ ಇದೆ. ಇನ್ನು ಉಳಿದಿರೋದು ಸ್ವಲ್ಪ ದಿವಸ ಅಷ್ಟೇ ಸಮಯ. ಈ ಸಮಯದಲ್ಲಿ ಸರಿಯಾಗಿ ಗಣತಿ ಅಥವಾ ಸಮೀಕ್ಷೆಯನ್ನು ಮಾಡೋಕೆ ಆಗುತ್ತಾ ಎನ್ನುವುದಾಗಿ ಪ್ರಶ್ನೆಗಳಿವೆ. ಕಾದ್ ನೋಡೋಣ. ಸಮೀಕ್ಷೆ ಮಾಡಿ ಡಿಸೆಂಬರ್ ಅಂತ್ಯಕ್ಕೆ ಯಾವ ರೀತಿಯಾದಂಥ ರಿಪೋರ್ಟ್ ರಾಜ್ಯ ಸರ್ಕಾರದ ಕೈ ಸೇರುತ್ತೆ. ಹಾಗೆಯೇ ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ, ನೀವು ಸಮೀಕ್ಷೆ ಹೆಸರಲ್ಲಿ ಸಮುದಾಯಗಳ ನಡುವೆ ತಂದಿಡುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.